Hi friends, ನಾನು ರವಿ ಸಿ ನಾಯ್ಕರ್. ಸೊ ಆ್ಯಸ್ ಯೂಶುವಲ್ ನೋಡ್ಕೊಡ್ರಿ PWD EJ ಎಕ್ಸಾಮ್ ನಿಯರ್ ಇದೆ ಆ್ಯಂಡ್ ಅಗೇನ್ ಗ್ರೂಪ್ ಸಿ ಇದೆ, ಅಪ್ಕಮಿಂಗ್ PSI ಎಕ್ಸಾಮ್ ಇರೋದ್ರಿಂದ ವಿ ಆರ್ ಕಂಡಕ್ಟ್ 10% ಸರ್ಟನ್ ಸೀರೀಸ್ ಆ್ಯಂಡ್ ಅಗೇನ್ ನೋಡ್ಕೊಡು ವೆರಿ ಇಂಪಾರ್ಟೆಂಟ್ ಸೀರೀಸ್ ಸ್ಟಾರ್ಟ್ ಮಾಡಿದ್ರೆ ಈಚ್ ಆ್ಯಂಡ್ ಎವ್ರಿ ಲ್ಯಾಂಗ್ವೇಜ್ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ನ ಕವರ್ ಮಾಡ್ತಾಯಿದ್ವಿ. ಆ್ಯಂಡ್ ಅಗೇನ್ ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದ್ರೆ ಪ್ರೀವಿಯಸ್ ವೀಡಿಯೋ ನೋಡ್ಕೊಂಬರ್ರಿ, ಸೊ ದ್ಯಾಟ್ ಯು ವಿಲ್ ಗೆಟ್ ಐಡಿಯಾ ದ್ಯಾಟ್ ಹೌ ಟು ರೀಡ್ ಅಂತೇಳಿ. ಬಿಕಾಸ್ ವಿ ನೋ ದ್ಯಾಟ್ ಮ್ಯಾಕ್ಸಿಮಮ್ ಏನಪ್ಪ ಅಂದ್ರೆ ಅಟ್ಲೀಸ್ಟ್ 60% ಆಫ್ ದ ಸ್ಟೂಡೆಂಟ್ ಏನಪ್ಪ ಅಂದ್ರೆ ಓನ್ ಪ್ರಿಪ್ರೇಷನ್ ಮಾಡ್ತಾರೆ. ಓನ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ನಮ್ಗೆ ಅರ್ಥ ಆಗಬೇಕಲ್ರಿ ಯಾವ ಏರಿಯಾ ಫೋಕಸ್ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ ಆಲ್ ನವಾಡೇಸ್ ಏನು ಮಾಡತ್ತಾನ 70 to 80% ಕ್ವಶನ್ಸ್ ಏನು ಮಾಡತ್ತಾನ ರೀ ಇಸ್ ಡ್ರ್ಯಾಗಿಂಗ್ ಫ್ರಮ್ ದ ಕರೆಂಟ್ ಅಫೇರ್ಸ್. ಸಬ್ಜೆಕ್ಟ್ ಇರ್ತೈತಿ ಬಟ್ ಏನಪ್ಪ ಅಂದ್ರೆ ನಮ್ಗೆ ಏನಪ್ಪ ಅಂದ್ರೆ ಅದನ್ನು ಕರೆಂಟ್ ಅಫೇರ್ಸಿಂದನೇ ಡ್ರ್ಯಾಗ್ ಮಾಡತ್ತಾನೆ. ಸೊ ದ್ಯಾಟ್ಸ್ ವೈ ನೋಡ್ಕೊಂಡು ಡಿಸ್ಕಷನ್ ಮಾಡಬೇಕಾದ್ರೆ ಇವತ್ತು ನೋಡ್ಕೊಂಡು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಏನಪ್ಪ ಅಂದ್ರೆ ಎನ್ವೈರ್ಮೆಂಟ್ ಎಕಾಲಜಿ ಅಂತ ಬರ್ತೈತಿಲ್ಲ. ಸೊ ಎಸ್ಟಡಿ ಏನು ನೋಡ್ಕೊಂಡು ಎಸ್ಟಡಿ ವಿ ಹ್ಯಾವ್ ಮೇಡ್ ಅಂತಂದ್ರೆ ಪಾರ್ಟ್ 1. ಓಕೆ, ಯಾಕಂದ್ರೆ ಸ್ವಲ್ಪ ಲೆಂತಿ ಇರೋದ್ರಿಂದ, ಲೆಂತಿ ಇನ್ ದ ಸೆನ್ಸ್ ದಟ್ ಸರ್ಟನ್ ಟಾಪಿಕ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅದಕ್ಕೆ ಸ್ವಲ್ಪ ನಾನು ಏನು ಮಾಡಿದ್ದೇನೆ, 2 ಪಾರ್ಟ್ ಮಾಡಿದ್ದೇನೆ ಎನ್ವೈರ್ಮೆಂಟ್ ಅನ್ನೋ ಸಬ್ಜೆಕ್ಟ್ನ. ಸೊ ಇನ್ನೂ ಯಾರು ನೋಡಿರಲ್ಲ ಪ್ರೀವಿಯಸ್ ವೀಡಿಯೋ ಚೆಕ್ ಮಾಡ್ಕೊಂಬಲ್ರಿ, ಸೊ ದ್ಯಾಟ್ ಯು ವಿಲ್ ಗೆಟ್ ಅ ಸರ್ಟನ್ ಬೇಸಿಕ್ ಐಡಿಯಾ. ಓಕೆ, ಸೊ ಇವತ್ತು ಎನ್ವೈರ್ಮೆಂಟ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಏನಪ್ಪ ಅಂದ್ರೆ ಎಕನಾಮಿಕ್ಸು, ಜಿಯೋಗ್ರಫಿ, ಹಿಸ್ಟ್ರಿ ಕವರ್ ಮಾಡಿ ಕೊಡ್ತೀನಿ. ಓಕೆ ರೈಟ್. ವೆರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಎಸ್ಟಡಿ ವಿ ಹ್ಯಾವ್. ಓಕೆ, ಎಸ್ಟಡಿ ಮೀನ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ವಿ ಹ್ಯಾವ್ ಲರ್ನ್ಟ್ ಏನಪ್ಪ ಅಂದ್ರೆ ವಾಟ್ ಆರ್ ದ ಬೇಸಿಕ್ ಟರ್ಮ್ಸ್ ವಿ ಹ್ಯಾವ್ ಟು ರಿಮೆಂಬರ್. ಇಲ್ಲಿ ನೋಡ್ಕೊಡ್ರಿ ಈ ಪಾರ್ಟಲ್ಲಿ ನೋಡ್ಕೊಡ್ರಿ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್ಸ್ ಅಂತ ಬರ್ತೈತಿ. ಇಂಟರ್ನ್ಯಾಷನಲ್ ನ್ಯಾಷನಲ್ ಅವಾರ್ಡ್ಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ಕೊಡ್ರಿ ವೇರ್ ದೇರ್ ಇಸ್ ಅ ನೆಸಸರಿ ಅವ ಇಂಥ ಕ್ವಶನ್ಸ್ ಎತ್ತಾಗ್ತಾನೆ. ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ, ವಿ ನೀಡ್ ಟು ಪ್ರೊಟೆಕ್ಟ್ ಎನ್ವೈರ್ಮೆಂಟ್ ಅಂದಾಗ ಎನ್ವೈರ್ಮೆಂಟ್ದಲ್ಲಿ ಇಂಟರ್ನ್ಯಾಷನಲ್ ಪ್ರೈಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ರೀ. ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ, we know that some scientists have to work for the ಏನಪ್ಪ ಅಂದ್ರೆ ಸಾಯಿಲ್ ಫರ್ಟಿಲಿಟಿಗೆ ಏನಪ್ಪ ಅಂದ್ರೆ ವರ್ಕ್ ಮಾಡಲೇಬೇಕಾಯ್ತು ಅಂದಾಗ ವೆರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ, ವೆರಿ ಇಂಪಾರ್ಟೆಂಟ್ ಏನಪ್ಪ ವರ್ಲ್ಡ್ ಫುಡ್ ಪ್ರೈಸ್. ಈಗ ಯಾವ ಸೈಂಟಿಸ್ಟು ಏನಪ್ಪ ಸಾಯಿಲ್ ಹೆಲ್ತು ಮತ್ತು ಅದ್ರ ಬಗ್ಗೆ ವರ್ಕ್ ಮಾಡಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ವಿ ಆರ್ ನಾಟ್ ಏಬಲ್ ಟು ಗೆಟ್ ಏನಪ್ಪ ಫರ್ಟಿಲಿಟಿ ಆಫ್ ದ ಸಾಯಿಲ್. ಆ ಸಾಯಿಲ್ ಫಲವತ್ತತೆ ಬರಲಿಲ್ಲ ಅಂತ ತಿಳ್ಕೊ ಬೆಳೆ ಬೆಳೆಯಂಗಿಲ್ಲ. ಸೊ ದ್ಯಾಟ್ಸ್ ವೈ ನೋಡ್ಕೊಡ್ರಿ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಸ್ಟಾರ್ಟ್ ಮಾಡ್ತಾರೆ ಏನಪ್ಪ 1987 ಏನಂತ ಹೇಳಿದಾಗ ಒಬ್ಬ ಸೈಂಟಿಸ್ಟ್ ಕೂಡ ಏನಪ್ಪ ಅಂದ್ರೆ ಸೈಂಟಿಸ್ಟ್ ಕೂಡ ಇನ್ ನಾಟ್ ಟು ಹ್ಯಾವ್ ದ ಪ್ರೊಡಕ್ಷನ್ನು ಮತ್ತು ಸಾಯಿಲ್ ಫರ್ಟಿಲಿಟಿಗೆ ವರ್ಕ್ ಮಾಡಬೇಕು. ಸೊ ದ್ಯಾಟ್ ವಿ ಕ್ಯಾನ್ ಪ್ರೊಟೆಕ್ಟ್ ದ ಸಾಯಿಲ್ ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡಬೇಕಂತೇಳಿ ಒಂದು ಪ್ರೈಸ್ ಸೆಲ್ ಮಾಡ್ತಾರೆ. ಯಾವತ್ತಪ್ಪ ಅಂದ್ರೆ ವರ್ಲ್ಡ್ ಫುಡ್ ಪ್ರೈಸ್. ಇಲ್ಲಿ ನೋಡ್ಕೊಡ್ರಿ ಯು ನೀಡ್ ಟು ರಿಮೆಂಬರ್ ಏನಪ್ಪ ಅಂದಾಗ ಯಾರು ಕೊಡ್ತಾರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಕರೆಂಟ್ ಇಯರ್ದಲ್ಲಿ ನೀವು ಯಾವ ವರ್ಷ ಎಕ್ಸಾಮ್ ಬರ್ತಿರಲಿ ದ್ಯಾಟ್ ಪರ್ಟಿಕ್ಯುಲರ್ ಕರೆಂಟ್ ಅಫೇರ್ಸ್ ಏನಪ್ಪ ಕರೆಂಟ್ ವಿನ್ನರ್ ಇಂಪಾರ್ಟೆಂಟ್ ಆಗ್ತಾನೆ. ಬೆಸ್ಟ್ ಎಕ್ಸಾಂಪಲ್ ದ ವರ್ಲ್ಡ್ ಫುಡ್ ಪ್ರೈಸ್ ವಾಸ್ ಸ್ಟಾರ್ಟೆಡ್ ಬೈ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲೈತಿ, ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ ರೋಮ್ ಇಟಲಿ ಐತಿ. ಇಲ್ಲಿ ನೋಡ್ಕೊಡ್ರಿ ಸರ್ಟನ್ ಬೇಸಿಕ್ಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ದ ವರ್ಲ್ಡ್ ಫುಡ್ ಪ್ರೈಸ್ ವಾಸ್ ಎಸ್ಟಾಬ್ಲಿಷ್ ಬೈ FA ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಆಹಾರ ಮತ್ತು ಕೃಷಿ ಏನಪ್ಪ ಸಂಸ್ಥೆ ಅಂತೇಳಿ ಇದೆಲ್ಲ ರೆಗ್ಯುಲೇಟ್ ಮಾಡಿದೆ. ಬಿಕಾಸ್ ವಿ ನೋ ದ್ಯಾಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ 17 ಅದಾವಲ್ಲ ರೀ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 17ರಲ್ಲಿ ಏನಪ್ಪ ಅಂದಾಗ ಒಂದು ಗುರಿ ಐತ್ರಿ, ಹಸಿವು, ಹಂಗರ್ ಬೈ 2030 ತನಕ ಏನಪ್ಪ ನಾ ಹಂಗರ್ನ ಎಂಡ್ ಮಾಡ್ತೀನಿ ಅಂತೇಳಿ ಯಾರು ಪ್ರಾಮಿಸ್ ಮಾಡ್ಯಾರಿ? FAO ಪ್ರಾಮಿಸ್ ಮಾಡಿ. ದ್ಯಾಟ್ಸ್ ವೈ ವಿ ನೀಡ್ ಟು ಎನ್ಕರೇಜ್ ದ ಸೈಂಟಿಸ್ಟ್ ವರ್ಕ್ ಫಾರ್ ದ ಪ್ರೊಡಕ್ಷನ್ ಮೀನ್ಸ್ ದ ಫುಡ್ ಪ್ರೊಟೆಕ್ಷನ್ ಆ್ಯಸ್ ವೆಲ್ ಆಸ್ ದ ಏನಪ್ಪ ಅಂದಾಗ ನನಗೇನು ಬೇಕಾಯ್ತಿ ಫರ್ಟಿಲಿಟಿ ಆಫ್ ದ ಸಾಯಿಲ್ ಬೇಕಾಯ್ತು. ದ್ಯಾಟ್ಸ್ ವೈ FAO ಏನಪ್ಪ ಅಂದ್ರೆ ವರ್ಲ್ಡ್ ಫುಡ್ ಪ್ರೈಸ್ ಅಂತ ಮಾಡ್ತಾರೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನೋಡ್ಕೊಡ್ರಿ ಕರೆಂಟ್ ಇಯರ್ ವಿನ್ನರ್ ಯಾರು ಅಂತ ನೆನ್ಪಿಟ್ಕೊಡ್ರಿ. ಬಿಕಾಸ್ ಆಫನ್ಲಿ ವಿ ಆರ್ ಸೇಯಿಂಗ್ ದ್ಯಾಟ್ ಕ್ವಶನ್ ಟ್ವಿಸ್ಟ್ ಮಾಡ್ತಾನೆ ನೋಡ್ಕೊಡ್ರಿ. ಹೂ ಇಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಕೇಳ್ತಾನೆ ರೀ, ಹಸಿರು ಕ್ರಾಂತಿ ಪಿತಾಮಹ ಯಾರು ಅಂದಾಗ ಇಮಿಡಿಯೇಟ್ಲಿ ಎಲ್ಲರೂ ನಾವು ಹಾಕಿಬಿಡ್ತೀವಿ ಏನಪ್ಪ ಅಂದ್ರೆ MS ಏನಪ್ಪ ಅಂದ್ರೆ ಸ್ವಾಮಿನಾಥನ್ ಅಂತ ಹಾಕಿಬಿಡ್ತೀವಿ, ಬಟ್ ಕ್ವಶನ್ನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳ. ಇಫ್ ದ ಕ್ವಶನ್ ಕಂಟೇನ್ ಹೂ ಇಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂದ್ರೆ ನಾರ್ಮನ್ ಬೋರ್ಲಾಗ್ ಇರ್ತೈತಿ ರೀ. ಇಫ್ ದ ಸೇಮ್ ಕ್ವಶನ್ ಕಂಟೇನ್ ಹೂ ಇಸ್ ದ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಅಂದ್ರೆ ಏನು ರೀ, MS ಸ್ವಾಮಿನಾಥನ್ ಇರ್ತೈತಿ. ಸೊ ಗೋ ಬೈ ಏನಪ್ಪ ಅಂದ್ರೆ ಪ್ಲೀಸ್ ಓದ್ಬೇಕಾದ್ರೆ ಸರಿಯಾಗಿ ಕೊಡ್ರಿ. ರೀಸೆಂಟ್ ಎಕ್ಸಾಮಲ್ಲಿ ಕೇಳಿದ ನೋಡ್ಕೊಡ್ರಿ, ಹೂ ಇಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕೇಳಿದೆ. ಕ್ವಶನಲ್ಲಿ ಬರೀ ಹಸಿರು ಕ್ರಾಂತಿಯ ಪಿತಾಮಹ ಅಂದರೆ ನಾರ್ಮಲ್ ಬೋರ್ಲಾಗ್ತಾನೆ ರೀ. ಅದೇ ಇಫ್ ದ ಕ್ವಶನ್ ಕಂಟೇನ್ ಹೂ ಇಸ್ ದ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಮೀನ್ಸ್ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಏನಪ್ಪ ಅಂದ್ರೆ MS ಸ್ವಾಮಿನಾಥನ್ ಆಗ್ತಾನೆ. ಸೊ ಬಿಫೋರ್ ರೀಡಿಂಗ್ ಎನಿ ಕ್ವಶನ್ ಹ್ಯಾವ್ ದ ಕ್ಲಾರಿಫಿಕೇಶನ್. ಅವ ಏನಪ್ಪ ಜಸ್ಟ್ ಏನಪ್ಪ ಹಸಿರು ಕ್ರಾಂತಿ ಕೇಳತ್ತಾನಿಲ್ಲ, ಭಾರತದ ಹಸಿರು ಕ್ರಾಂತಿ.
ದ ವರ್ಲ್ಡ್ ಫುಡ್ ಪ್ರೈಸ್ 2021 ವಿನ್ನರ್ ಈಸ್ ಏನಪ್ಪ ಅಂದ್ರೆ ಯಾರು ಶಕುಂತಲಾ ಹರ್ಕ್ ಸಿಂಗ್. ಶಕುಂತಲಾ ಹರ್ಕ್ ಸಿಂಗ್ ಅನ್ನೋರೇನಪ್ಪ ಅಂದ್ರೆ ಏನಪ್ಪ ಅಂದ್ರೆ ದ ಕರೆಂಟ್ ಇಯರ್ ಮೀನ್ಸ್ 2021 ಏನಪ್ಪ ವರ್ಲ್ಡ್ ಫುಡ್ ಪ್ರೈಸ್ ವಿನ್ನರ್. ಸೊ ಹೀಗಾಗಿ ನೋಡ್ಕೊಡ್ರಿ ಸರ್ಟನ್ ಇಂಪಾರ್ಟೆಂಟ್ ನ್ಯಾಷನಲ್ ಆಸ್ ವೆಲ್ ದ ಇಂಟರ್ನ್ಯಾಷನಲ್ನ ಎತ್ತಾಕೊಂಡು ಏನಪ್ಪ ಅಂದ್ರೆ ಬೆಸ್ಟ್ ಅವಾರ್ಡಲ್ಲಿ ನೋಡ್ಕೊ ವರ್ಲ್ಡ್ ಫುಡ್ಡಲ್ಲಿ ಏನಪ್ಪ ವರ್ಲ್ಡ್ ಫುಡ್ ಪ್ರೈಸ್ ಅಂತ ಇರ್ತದೆ. ಸೊ ಪ್ಲೀಸ್ ರಿಮೆಂಬರ್ ಶಕುಂತಲಾ ಹರ್ಕ್ ಸಿಂಗ್. ನೆಕ್ಸ್ಟ್ ಈಸ್ very important, United Nation each year it is going to award for the land for life 2021. very important. ಇಲ್ಲಿ ನೋಡ್ಕೊಡ್ರಿ, we know that we are destroying lots of the biodiversity by removing the trees ಅಂತ ಗಿಡಗಳನ್ನ ಕಡಿಯೋದ್ರಿಂದ ಭಾಳ ಅಂದ್ರೆ ಭಾಳ ಏನು ಮಾಡತ್ತೀವಿ ನಾವು ಜೀವವೈದ್ಯ ಹಾಳು ಮಾಡತ್ತೀವಿ. ಬಟ್ some are working for the restoration of such location ಅಂದಾಗ ಅಂಥವ್ರಿಗೆ ಗುರುತಿಸಿ ಏನಪ್ಪ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಕೊಡ್ತೈತಿ ಯುನೈಟೆಡ್ ನೇಷನ್ ಡ್ಯೂರಿಂಗ್ ದ ಇಂಟರ್ನ್ಯಾಷನಲ್ ಡೇ ಫಾರ್ ಡೆಸರ್ಟಿಫಿಕೇಷನ್ ಆ್ಯಂಡ್ ಡ್ರಾಟ್ ಡೇ ಅಂತ ಮಾಡ್ತೀವಿ. ಅಂತಾರಾಷ್ಟ್ರೀಯ ಮರುಭೂಮೀಕರಣ ದಿನ ಮಾಡ್ತೀವಿ ಜೂನ್ 17th ಏನು ಮಾಡ್ತೀವಲ್ಲ ಅಂತಾರಾಷ್ಟ್ರೀಯ ಮರುಭೂಮೀಕರಣ ದಿನದ ಇದೇ ದಿನ ಏನು ಮಾಡ್ತೈತಿ ಯುನೈಟೆಡ್ ನೇಷನ್ ಟು ಹಾನರ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಫಾರ್ ದ ರೀಸ್ಟೋರೇಷನ್ ಆಫ್ ಸಚ್ ಫಾರೆಸ್ಟ್ ಅಂದಾಗ ಅಂಥ ಅರಣ್ಯಗಳನ್ನ ಏನಪ್ಪ ನಿರ್ಮಾಣ ಮಾಡ್ಬೇಕು, ಯಾರು ವರ್ಕ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಕೊಡ್ತೈತಿ. ದಟ್ ಈಸ್ ಕಾಲ್ಡ್ ಆಸ್ ಲ್ಯಾಂಡ್ ಫಾರ್ ಲೈಫ್ ಅಂತೇಳಿ. ಸೊ 2021 ವಿನ್ನರ್ ನೋಡ್ಕೊಂಡು ವೆರಿ ಇಂಪಾರ್ಟೆಂಟ್. ಇದನ್ನು ನೋಡಿದ್ರೆ ಯಾರು ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಇದೆ ಯಾರಂದಾಗ ಶ್ಯಾಮ್ ಸುಂದರ್ ಜಾನಿ. ಸೊ ಇಂಡಿಯಾದರಾಗಿರೋದ್ರಿಂದ ನಿಮ್ಮ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಾಬ್ಲಮ್ ರಾಜಸ್ಥಾನದಲ್ಲಿ ಏನು ಮಾಡತ್ತಾರೆ ಅಂದಾಗ ಏನೇನು ಲ್ಯಾಂಡಲ್ಲಿ ಏನಪ್ಪ ಅಂದ್ರೆ ಟ್ರೀ ಎಲ್ಲ ರಿಮೂವ್ ಆಗಿ ಡೆಸರ್ಟ್ ಟೈಪ್ ಆಗಿತ್ತಲ್ಲ ಆ ಲ್ಯಾಂಡಲ್ಲಿ ಏನು ಮಾಡತ್ತಾರೆ, ಏನಪ್ಪ ಅಂದಾಗ ಒಂದು ಏನಪ್ಪ ಅಂದ್ರೆ ಫಾರೆಸ್ಟ್ನ ರೀಸ್ಟೋರ್ ಮಾಡೋ ವಿತ್ ದ ಹೆಲ್ಪ್ ಆಫ್ ಕಮ್ಯುನಿಟಿ ಕಾರ್ಡ್. ಇವ್ರು ಕೇಳ್ಬೋದು, ಇವರ ಕಾನ್ಸೆಪ್ಟ್ ಏನಂತ ಕೇಳ್ಬೋದು ನಿಮಗೆ. ವೆರಿ ಇಂಪಾರ್ಟೆಂಟ್ ಫೆಮಿಲಿಯಲ್ ಫಾರೆಸ್ಟ್ ಬಿಕಾಸ್ ಈ ಪರ್ಸನ್ ಏನು ಮಾಡ್ತಿದ್ದಂತ ನೋಡ್ರಿ, ಈಚ್ ಆ್ಯಂಡ್ ಎವ್ರಿ ಫ್ಯಾಮಿಲಿ ಇನ್ ರಾಜಸ್ಥಾನ್ ಹಿ ವಿಸಿಟ್ಸ್ ಟು ಈಚ್ ಆ್ಯಂಡ್ ಎವ್ರಿ ಫ್ಯಾಮಿಲಿ ಬೈ ಸೇಯಿಂಗ್ ದ್ಯಾಟ್ ಈ ಒಂದು ಟ್ರೀ ಒಂದು ಗಿಡವನ್ನು ಕೂಡ ಒಂದು ಸಸ್ಯವನ್ನು ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ ಮಾಡಿಕೊಡ್ರಿ, ನಿಮ್ಮ ಮನೆಯ ಸದಸ್ಯನ ಮಾಡಿಕೊಡ್ರಿ ಅಂತೇಳಿ ಎಲ್ಲ ಜನರಿಗೆ ಏನಪ್ಪ ಮನವೊಲಿಕೆ ಮಾಡಿಕೊಂಡು ಹಿ ಯೂಸ್ ಟು ಪ್ಲಾಂಟ್ ಅ ಟ್ರೀ ವಿತ್ ದ ಹೆಲ್ಪ್ ಆಫ್ ಈಚ್ ಆ್ಯಂಡ್ ಎವ್ರಿ ಫ್ಯಾಮಿಲಿ. ಅವ್ರ ಕಾನ್ಸೆಪ್ಟ್ ನೋಡ್ಕೊಡ್ರಿ ಫೆಮಿಲಿಯಲ್ ಫಾರೆಸ್ಟ್. ಯು ಮೇ ಹ್ಯಾವ್ ದ ಕ್ವಶನ್ ಏನಪ್ಪ ಅಂದ್ರೆ ಫೆಮಿಲಿಯಲ್ ಫಾರೆಸ್ಟ್ ಮೀನ್ಸ್ ವಾಟ್ ಅಂತ ಕೇಳ್ಬೋದು. ಪ್ರತಿಯೊಬ್ಬರನ್ನು ಸೇರಿಸ್ಕೊಂಡು ಮೀನ್ಸ್ ಈಚ್ ಆ್ಯಂಡ್ ಎವ್ರಿ ಫ್ಯಾಮಿಲಿ ಹ್ಯಾಸ್ ಟು plant a tree by considering that plant is going to be a member of that particular family ಅಥವಾ ಆ ಮನೆಯ ಸದಸ್ಯರನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಯಾರಿಗೆ ಕೊಟ್ಟಾರೆ ಪ್ರೆಸ್ಟೀಜಿಯಸ್ ಅವಾರ್ಡ್ ಲ್ಯಾಂಡ್ ಫಾರ್ ಲೈಫ್ 2021 ಯಾರು ಕೊಟ್ಟಾರೆ ಶ್ಯಾಮ್ ಸುಂದರ್ ಜಾನಿ. ಸೊ ನೆಕ್ಸ್ಟ್ ನೋಡ್ಕೊಡಿ ಫ್ಯೂ ಅವಾರ್ಡ್ಸ್ ವಿ ವಿಲ್ ಡಿಸ್ಕಸ್. ಅಗೇನ್ ವಿ ಹ್ಯಾವ್ ಟು ಗೋ ಫಾರ್ ದ ಕಾನ್ಸೆಪ್ಟ್ ಇಂಟರ್ನ್ಯಾಷನಲ್ ನೋಡ್ಕೊಡಿ. ಅಗೇನ್ ವಿ ಹ್ಯಾವ್ ಟೂ ವೆರಿ ಇಂಪಾರ್ಟೆಂಟ್ ನ್ಯಾಟ್ ವೆಸ್ಟ್ ಅರ್ತ್ ಹೀರೋಸ್ 2021 ನ್ಯಾಟ್ ವೆಸ್ಟ್ ಅನ್ನೋದು ನೋಡ್ಕೊಡಿ. ನ್ಯಾಟ್ ವೆಸ್ಟ್ ಒಂದು ಬ್ಯಾಂಕ್ ಸ್ಕಾಟ್ಲ್ಯಾಂಡ್ದು ಒಂದು ಬ್ಯಾಂಕ್ ರೀ. ದೇ ಆರ್ ಗೋಯಿಂಗ್ ಟು ಹಾನರ್ ಎನಿ ಪರ್ಸನ್ ಈಸ್ ಪ್ರೊಟೆಕ್ಟ್ ದ ನೇಚರ್ ಅನ್ನೋದು ಏನು ಮಾಡ್ತಾರೆ ಅಥವಾ ಎನಿ ಕೈಂಡ್ ಆಫ್ ಬಯೋಡೈವರ್ಸಿಟಿ ಅವ್ರಿಗೆ ಏನು ಮಾಡ್ತಾರೆ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಕೊಡ್ತಾರೆ. ನ್ಯಾಟ್ ವೆಸ್ಟ್ ಅನ್ನೋದು ಏನಪ್ಪ ಅಂದ್ರೆ ಒಂದು ಸ್ಕಾಟ್ಲ್ಯಾಂಡ್ ಬ್ಯಾಂಕ್ ಅರ್ತ್ ಹೀರೋಸ್ ಅಂತ ಕೊಡ್ತಾರೆ. ಹಿಯರ್ ಪ್ಲೀಸ್ ರಿಮೆಂಬರ್ ವಾಟ್ ಎವರ್ ದ ಪಾಯಿಂಟ್ಸ್ ಐ ಆಮ್ ಗಿವಿಂಗ್, ನೀವು ಜಸ್ಟ್ ಗೂಗಲ್ ಸರ್ಚ್ ಮಾಡ್ಕೊಂಡು ಯು ಹ್ಯಾವ್ ಟು ರೀಡ್. ಓಕೆ, ಇಟ್ ಮೇ ಟೇಕ್ 5 to 10 minutes ಬಿಕಾಸ್ ಯಾವ್ಯಾವ ಟಾಪಿಕ್ಸ್ ಓದಬೇಕನ್ನೋದು ಚೂಸ್ ಮಾಡೋದು ಇಂಪಾರ್ಟೆಂಟ್. ಒನ್ಸ್ ಯು ನೋ ದ ಟಾಪಿಕ್ಸ್ ಓಕೆ ವಿ ಆರ್ ವೆರಿ ಈಸಿ ಟು ಸರ್ಚ್ ಆನ್ ದ ಗೂಗಲ್ ಅಂತ ಹೇಳ್ತೀವಿ. ಸೊ ದ್ಯಾಟ್ಸ್ ವೈ ನೋಡ್ಕೊಡ್ಲಿ ವಾಟ್ ಎವರ್ ದ ಪಾಯಿಂಟ್ಸ್ ಐ ಆಮ್ ಗಿವಿಂಗ್ ಟುಡೇ. ಓಕೆ, ಆ ಅವಾರ್ಡ್ಸ್ ನೀವು ಒನ್ ಟೈಮ್ ಹೋಗಿ ಗ್ಲಾನ್ಸ್ ಮಾಡ್ಕೊಳ್ರಿ. ನ್ಯಾಟ್ ವೆಸ್ಟ್ ಅನ್ನೋದೇನಪ್ಪ ಅಂದರೆ ಇಟ್ ಇಸ್ ಅ ಸ್ಕಾಟ್ಲ್ಯಾಂಡ್ ಬ್ಯಾಂಕ್ ವಿಚ್ ಆರ್ ಗೋಯಿಂಗ್ ಟು ಹಾನರ್ ದ ಪೀಪಲ್ ಹೂ ಆರ್ ವರ್ಕಿಂಗ್ or which management is working to protect the ಏನಪ್ಪ ಅಂದ್ರೆ ದ ಸರ್ಟನ್ ಬಯೋಡೈವರ್ಸಿಟಿ ಅಂತೇಳಿ ಅರ್ತ್ ಹೀರೋಸ್ ಅಂತ ಕೊಡ್ತಾರೆ. ನ್ಯಾಟ್ ವೆಸ್ಟ್ ಅರ್ತ್ ಹೀರೋಸ್ ಅಂದಾಗ ಸೊ ಪ್ಲೀಸ್ ರಿಮೆಂಬರ್ ರೂಮ್ಗೆ ಹೋದಾಗ ನೋಡ್ಕೊಡ್ರಿ ಅರ್ತ್ ಹೀರೋಸಲ್ಲಿ ದೇ ಆರ್ ಗೋಯಿಂಗ್ ಟು ಕ್ಯಾಟಗರೈಸ್ ಇಂಟು ಡಿಫ್ರೆಂಟ್ ಕ್ಯಾಟಗರೈಸ್ ಮಾಡ್ತಾರೆ. ಅರ್ತ್ ಗಾರ್ಡಿಯನ್ ಅಂತ ಕೊಡ್ತಾರೆ, ಅರ್ತ್ ಹೀರೋಸ್ ಅಂತ ಕೊಡ್ತಾರೆ. ನಿಮ್ಮ ಎಕ್ಸಾಮಿನೇಷನ್ಗೆ ಹೋಗೋದಕ್ಕಿಂತ ಮುಂಚೆ ಜಸ್ಟ್ ಏನಪ್ಪ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಲಿಸ್ಟ್ ನೋಡ್ಕೊಡಿ ಬಿಕಾಸ್ ವಿ ಹ್ಯಾವ್ ಎ ನಂಬರ್ ಆಫ್ ವಿನ್ನರ್ಸಲ್ಲಿ ಏನಪ್ಪ ಅಂದಾಗ ಅರ್ತ್ ಗಾರ್ಡಿಯನ್ಸ್ ಅಂತೇಳಿ ನಮ್ದು ಏನಪ್ಪ ಕರ್ನಾಟಕದಲ್ಲಿ ಒಬ್ಬ ಫಾರೆಸ್ಟ್ ಆಫೀಸರ್ ಫೀಮೇಲ್ ಅವ್ರಿಗೆ ಕೊಟ್ಟಾರಿ.
ಅರ್ತ್ ಹೀರೋಸ್ ಅಥವಾ ಅರ್ತ್ ಗಾರ್ಡಿಯನ್ ಅಂತೇಳಿ. ಸೊ ಹೀಗಾಗಿ ಈ ಚಾರ್ಟ್ ಏನೈತಲ್ಲ ಈ ಚಾರ್ಟ್ನ ಸ್ವಲ್ಪ ಕರೆಕ್ಟ್ ನೋಡ್ಕೊಡ್ರಿ. ಇಲ್ಲ ತಂದ್ರೆ ಲೆಟ್ ಮಿ ನೋ ಕ್ಲಾಸಿಕ್ ಎಜುಕೇಷನ್ ಇನ್ ಟೆಲಿಗ್ರಾಮ್ ಗ್ರೂಪಲ್ಲಿ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಅಪ್ಡೇಟ್ ಅಬೌಟ್ ದಿಸ್ ಒನ್. ಓಕೆ, ಸೊ ಪ್ಲೀಸ್ ರಿಮೆಂಬರ್ ಅರ್ತ್ ಹೀರೋಸದಲ್ಲಿ ನಂಬರ್ ಆಫ್ ವಿನ್ನರ್ಸ್ ಇದಾರಲ್ಲ, ಅದರಲ್ಲಿ ಏನಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ಕರ್ನಾಟಕದ ಒಬ್ಬ ಫಾರೆಸ್ಟ್ ಆಫೀಸರ್ ಫೀಮೇಲ್ ಅವರಿಗೆ ಮಹಿಳೆ ಆಫೀಸರ್ಸ್ಗೆ ಏನಪ್ಪ ಅವ್ರಿಗೂ ಕೊಟ್ಟಾರೆ ಅರ್ತ್ ಗಾರ್ಡಿಯನ್ ಅಂತೇಳಿ. ಅದೇ ಟೈಪ್ ಅರ್ತ್ ಹೀರೋಸ್ ನೋಡ್ಕೊಳ್ಳಿ. ಬೆಸ್ಟ್ ಎಕ್ಸಾಂಪಲ್ ಸಾತ್ಪುರ ಟೈಗರ್ ರಿಸರ್ವ್ ವಿಚ್ ಇಸ್ ಲೊಕೇಟೆಡ್ ಇನ್ MP. ಸಾತ್ಪುರ ಟೈಗರ್ ರಿಸರ್ವ್ ಮಧ್ಯಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಸಾತ್ಪುರ ಟೈಗರ್ ರಿಸರ್ವ್ ಮಧ್ಯಪ್ರದೇಶದಲ್ಲಿ ಏನ್ರಿ ಸಾತ್ಪುರ ಟೈಗರ್ ರಿಸರ್ವ್ಗೆ ಅರ್ತ್ ಹೀರೋ ಅಂತ ಕೊಟ್ಟರೆ. ಅರ್ತ್ ಹೀರೋ ಬಿಕಾಸ್ ದ ಮ್ಯಾನೇಜ್ಮೆಂಟ್ ಹ್ಯಾವ್ ಪ್ರೊಟೆಕ್ಟಿಂಗ್ ಬಯೋಡೈವರ್ಸಿಟಿ ಅಲಾಂಗ್ ವಿತ್ ಈಚ್ ಆ್ಯಂಡ್ ಎವ್ರಿ ಮ್ಯಾಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಕರೆಕ್ಟಾಗಿ ಅಂತೇಳಿ ಸಾತ್ಪುರ ಟೈಗರ್ ರಿಸರ್ವ್ಗೆ ಅರ್ತ್ ಹೀರೋಸ್ ಕೊಟ್ಟಿದ್ದಾರೆ. ಪ್ಲಸ್ ಪ್ಲೀಸ್ ರಿಮೆಂಬರ್ ಈ ಚಾರ್ಟ್ ನೋಡ್ಕೊಡ್ರಿ, ನಂಬರ್ ಆಫ್ ವಿನ್ನರ್ಸ್ ಇದ್ದಾರೆ. ನಂಬರ್ ಆಫ್ ವಿನ್ನರ್ಸ್ ಅಂದಾಗ ಲೆಟ್ ಮಿ ನೋ ಏನಪ್ಪ ಅಂದ್ರೆ ಇದರಲ್ಲಿ ನೋಡ್ಕೊಡ್ರಿ, ಒಬ್ಬರು ಏನಪ್ಪ ಕರ್ನಾಟಕದ ಏನಪ್ಪ IAS ಫಾರೆಸ್ಟ್ ಆಫೀಸರ್ ಫೀಮೇಲ್ ಅವರಿಗೆ ಕೊಟ್ಟಿದ್ದಾರೆ ಅಂದಾಗ ವಿ ಹ್ಯಾವ್ ನಂಬರ್ ಆಫ್ ವಿನ್ನರ್ಸ್. ಅದರಲ್ಲಿ ಯಾವ್ದು ನೋಡಬೇಕು, ಒಂದು ಸಾತ್ಪುರ ನೋಡ್ಕೊಡ್ರಿ, ನೆಕ್ಸ್ಟ್ ಏನಪ್ಪ ಕರ್ನಾಟಕ ಫಾರೆಸ್ಟ್ ಆಫೀಸರ್ ಫೀಮೇಲ್ ಯಾರದಾರ ನೋಡ್ಕೊಡ್ರಿ. ಪ್ಲೀಸ್ ರಿಮೆಂಬರ್ ಕ್ಲಾಸಿಕ್ ಎಜುಕೇಷನ್ ಟೆಲಿಗ್ರಾಮ್ ಗ್ರೂಪಲ್ಲಿ ಡೆಫಿನೆಟ್ಲಿ ಇದನ್ನು ಅಪ್ಡೇಟ್ ಮಾಡ್ತೀವಿ. ಓಕೆ, ಸ್ವಲ್ಪ ಈ ಚಾರ್ಟ್ ನೋಡ್ಕೊಡ್ರಿ. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಅವಾರ್ಡ್ ನೋಡ್ಕೊಂಡು ಇಂಟರ್ನ್ಯಾಷನಲಿ ಸಿ ವಾಟ್ ಎವರ್ ದ ಅವಾರ್ಡ್ಸ್ ಐ ಆಮ್ ಡಿಸ್ಕಸಿಂಗ್ ವಿತ್ ರೆಸ್ಪೆಕ್ಟ್ ಏನಪ್ಪ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಎನ್ವೈರ್ಮೆಂಟ್. ಪ್ಲೀಸ್ ರಿಮೆಂಬರ್ ದಿಸ್ ಒನ್. ಪರಿಸರದ ಏನು ಅವಾರ್ಡ್ಸ್ ಅದಲ್ರಿ ಇಂಟರ್ನ್ಯಾಷನಲ್ ಅವನ್ನಷ್ಟೇ ಡಿಸ್ಕಷನ್ ಮಾಡ್ತೇನೆ. ಸೊ ರಿಮೈನಿಂಗ್ ಕಾನ್ಸೆಪ್ಟ್ ವೈಸ್ ನಾ ಮಾಡಿಲ್ಲ ಇನ್ನೂ ಏನಪ್ಪ ಅಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಿಕಾಸ್ ಅವ್ಯಾವ ಸಬ್ಜೆಕ್ಟ್ ಇದ್ದಾಗ ಅದನ್ನು ಸೇರಿಸೋದು ಬೆಟರ್. ಸೊ ನಾವು ಐ ಆಮ್ ಡಿಸ್ಕಸಿಂಗ್ ಇಂಟರ್ನ್ಯಾಷನಲ್ ಅವಾರ್ಡ್ ವಿತ್ ರೆಸ್ಪೆಕ್ಟ್ ದ ಎನ್ವೈರ್ಮೆಂಟ್ ಓನ್ಲಿ. ಪ್ಲೀಸ್ ರಿಮೆಂಬರ್ ದಿಸ್ ಒನ್. ಸೊ ವಾಟ್ ಎವರ್ ದ ಪಾಯಿಂಟ್ಸ್ ಐ ಆಮ್ ಗಿವಿಂಗ್ ಸ್ವಲ್ಪ ನೀವು ವರ್ಕ್ ಮಾಡಲೇಬೇಕಾಗತ್ತೆ. ರೈಟ್, ಒನ್ ಮೋರ್ ಅವಾರ್ಡ್ ಕೋಡ್ ಆಸ್ ಇಕ್ವೆಟೋರಿಯಲ್ ಅವಾರ್ಡ್ ಅಥವಾ ಇಕ್ವೇಟರ್ ಅವಾರ್ಡ್ ಅಂತ ಹೇಳ್ತಾರೆ. Equator because we know that earth is tilted about its axis. earth ನೋಡ್ಕೊಡ್ರಿ ಟಿಲ್ಟ್ ಆಗೈತ್ರಿ. ಇದಕ್ಕೇನಂತೀವಿ ನಾವು ಉಷ್ಣವಲಯ ಅಥವಾ ಟ್ರೋಪಿಕಲ್ ರೀಸನ್ ಅಥವಾ ಉಷ್ಣವಲಯ ವೇರ್ ಥ್ರೂಔಟ್ ದ ಏರ್ ಸನ್ಲೈಟ್ ಇಲ್ಲಿ ಬೀಳ್ತೈತಿ ಅಂದಾಗ ಆಬ್ವಿಯಸ್ಲಿ ಸೂರ್ಯನ ಬೆಳಕು ವರ್ಷ ಪೂರ್ತಿ ಬೀಳ್ತೈತಿ ಅಂದಾಗ ನೀರು ಇಲ್ಲಿಂದ ಆವಿ ಆಗತ್ತೆ ರೀ. ವಾಟರ್ ವಿಲ್ ಎವಾಪರೇಟ್ ಹಾಕೊಂತ ಮೇಲೆ ಹೋಗ್ಕೊಂಡು ಏನಾಗುತ್ತೆ ಅಂದ್ರೆ ಕಂಡೆನ್ಸ್ ಆಗುತ್ತೆ. ಮೀನ್ಸ್ ಮೋಡಗಳು ಫಾರ್ಮ್ ಆಗಿ ಅಗೇನ್ ಏನಪ್ಪ ಅಂದ್ರೆ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಡಿಫ್ರೆನ್ಸಿಂದ ಅಗೇನ್ ಏನಪ್ಪ ವಾಟ್ರು ಮಳೆಯಾಗಿ ಭೂಮಿಗೆ ಬರ್ತೈತಿ. ನೆಕ್ಸ್ಟ್ ನೋಡ್ಕೊಂಡು ನೆಕ್ಸ್ಟ್ ಮಳೆಯಾಗಿ ಭೂಮಿಗೆ ಬಂದಾಗ ಹಿಯರ್ ವಿ ಹ್ಯಾವ್ ಏನಪ್ಪ ಅಂದ್ರೆ ವಾಟರ್ ಐತಿ, ನೆಕ್ಸ್ಟ್ ಸನ್ ಐತಿ ಅಂದಾಗ ವಿ ನೋ ದ್ಯಾಟ್ wherever there is sun and water ಅಂತ ಡೆಫಿನೆಟ್ಲಿ ಏನಪ್ಪ ಅಂದ್ರೆ ಪ್ಲಾಂಟ್ಸ್ ಗ್ರೋ ಆಗ್ತವೆ. ಬಿಕಾಸ್ ಆಫ್ ದ ಫೋಟೋಸಿಂಥಸಿಸ್ ಪ್ಲಾಂಟ್ಸ್ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಆಕ್ಸಿಜನ್ ಆ್ಯಂಡ್ ಆಸ್ ವೆಲ್ ದ ಫುಡ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಈ ಪೋರ್ಷನಲ್ಲಿ ಬಯೋಡೈವರ್ಸಿಟಿ ಜಾಸ್ತಿ ಇರ್ತೈತಿ. ದೆನ್ ದ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಥಾಟ್ ದ್ಯಾಟ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಹ್ಯಾವ್ ಟು ಪ್ರೊಟೆಕ್ಟ್ ಬಿಕಾಸ್ ನೋಡ್ರಿ ಅಮೆಝಾನ್ ಫಾರೆಸ್ಟ್ ಅಂತೀರಿ, ಲಂಗ್ಸ್ ಆಫ್ ದಿ ಅರ್ತ್ ಅಮೆಝಾನ್ ಫಾರೆಸ್ಟ್ ಕೂಡ ಎಲ್ಲಿ ಬರ್ತೈತಿ ರೀ ಈ ಉಷ್ಣವಲಯದಲ್ಲೇ ಬರ್ತೈತಿ ಅಂದಾಗ ಈ ಏರಿಯಾನ ಪ್ರೊಟೆಕ್ಟ್ ಮಾಡ್ಬೇಕು. ಇಫ್ ಎನಿ ಒನ್ ಈಸ್ ಪ್ರೊಟೆಕ್ಟಿಂಗ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ವಿ ಹ್ಯಾವ್ ಟು ಹಾನರ್ ದೆಮ್ ಅಂತ ಏನು ಮಾಡ್ತಾರೆ, ಒಂದು ಪ್ರೆಸ್ಟೀಜಿಯಸ್ ಅವ್ರು ಕೊಡ್ತಾರೆ ಇಕ್ವೇಟರ್ ಅವಾರ್ಡ್ ಅಂತೇಳಿ. ಇಕ್ವೇಟರ್ ಅವಾರ್ಡಲ್ಲಿ ನೋಡ್ಕೊಡ್ರಿ 2021ನಲ್ಲಿ ವಿ ಹ್ಯಾವ್ ಟೋಟಲಿ 10 ವಿನ್ನರ್ಸ್ ಅದರ ಮೀನ್ಸ್ ಆರ್ಗನೈಜೇಷನ್ ಟೋಟಲಿ 10 ವಿನ್ನರ್ಸ್ ಇನ್ ದ ವರ್ಲ್ಡ್. ಬಟ್ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟಿಗೆ ಏನಪ್ಪ ಅಂದ್ರೆ ಅದರಲ್ಲಿ ಯಾವುದಾದ್ರೂ ಇಂಡಿಯನ್ ಆರ್ಗನೈಜೇಷನ್ಗೆ ಕೊಟ್ಟಿದ್ದಾರಾ. ಪ್ಲೀಸ್ ರಿಮೆಂಬರ್ ಯು ಶುಡ್ ನಾಟ್ ಮಗ್ ಅಪ್ 10 out of 10. ಓನ್ಲಿ ಥಿಂಗ್ ವಿ ಹ್ಯಾವ್ ಟು ಫೋಕಸ್ ಈಸ್ ದೇರ್ ಎನಿ ಇಂಡಿಯನ್ ಆರ್ಗನೈಜೇಷನ್ ಹ್ಯಾವ್ ರಿಸೀವ್ಡ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಇಕ್ವೇಟರ್ ಅವಾರ್ಡ್ ಅಂತೇಳಿ. ಸೊ ಪ್ಲೀಸ್ ರಿಮೆಂಬರ್ ಔಟ್ ಆಫ್ 10ನಲ್ಲಿ ನಾವು ನೋಡಬೇಕಾದ್ರಿ ಎರಡೇ ಎರಡು ಯಾಕಂದ್ರೆ ಎರಡು ಏನದವ ರೀ ಇಂಡಿಯನ್ ಆರ್ಗನೈಜೇಷನ್ಸ್ ಅದು ಅಂದಾಗ ಇಂಡಿಯನ್ ಆರ್ಗನೈಜೇಷನ್ ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಆ ಇಂಡಿಯನ್ ಆರ್ಗನೈಜೇಷನ್ಸಲ್ಲಿ ಇಂಡಿಯಾದಲ್ಲಿರುವ ಅದರಲ್ಲಿ ಒಂದೇನೈತಿ ರೀ ನಮ್ಮ ಕರ್ನಾಟಕದಲ್ಲೈತಿ. ಕರ್ನಾಟಕ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ. ಕರ್ನಾಟಕದ ಯಾವುದೈತಿ ರೀ ಸ್ನೇಹಕುಂಜ ಟ್ರಸ್ಟ್ ಎಲ್ಲಿ ಬರ್ತೈತಿ ಉಡುಪಿ ಬರ್ತೈತಿ ರೀ. ಉಡುಪಿದಲ್ಲಿರೋದು ಇಲ್ಲಿ ನೋಡ್ಕೊಡ್ರಿ. ಇಕ್ವೇಟರ್ ಅವಾರ್ಡ್ಸಲ್ಲಿ ಪ್ರೆಸ್ಟೀಜಿಯಸ್ ಇಕ್ವೇಟರ್ ಅವಾರ್ಡ್ಸಲ್ಲಿ ವಿ ಹ್ಯಾವ್ ಅ ಟೋಟಲಿ 10 ವಿನ್ನರ್ಸ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಬೇರೆ ದೇಶಗಳಿಂದ 10 ಆರ್ಗನೈಜೇಷನ್ಗೆ ಏನಪ್ಪ ಅಂದರೆ ಇಕ್ವೇಟರ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಇಕ್ವೇಟರ್ ಅವಾರ್ಡ್ ಬಿಕಾಸ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಬಯೋಡೈವರ್ಸಿಟಿ ವಿಚ್ ಇಸ್ ಎಕ್ಸಿಸ್ಟ್ ನಿಯರ್ ದ ಇಕ್ವೇಟೋರಲ್ ಅಂತ ಹೇಳ್ತೀವಿ. ಬಿಕಾಸ್ ಥ್ರೂಔಟ್ ದ ಇಯರ್ ಸನ್ ಐತಿ ರೀ, ಥ್ರೂಔಟ್ ದ ಇಯರ್ ಸನ್ ಐತಿ ಅಂದಾಗ ಥ್ರೂಔಟ್ ದ ಇಯರ್ ಏನಪ್ಪ ಅಂದಾಗ ವಾಟರ್ ಎವಾಪರೇಟ್ ಆಗುತ್ತೆ. ಆ್ಯಂಡ್ ಅಗೇನ್ ಏನಪ್ಪ ಅಂದ್ರೆ ಥ್ರೂಔಟ್ ದ ಇಯರ್ ವಾಟರ್ ಎವಾಪರೇಟ್ ಆಗ ರೇನ್ಫಾಲ್ ಆಗ್ತಾಯಿದೆ. ಅಗೇನ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಸನ್ ಅಂದಾಗ ಇಲ್ಲಿ ಬಯೋಡೈವರ್ಸಿಟಿ ರಿಚ್ ಇರ್ತೈತಿ ರೀ.
ಜೀವವೈದ್ಯ ದೊಡ್ಡದು ಜಾಸ್ತಿ ಇರ್ತೈತಿ. ಬೆಸ್ಟ್ ಎಕ್ಸಾಂಪಲ್ ಅಮೆಝಾನ್ ಅರಣ್ಯ ಕೂಡ ಇಲ್ಲೇ ಬರ್ತೈತಿ, ಅಮೆಝಾನ್ ಅರಣ್ಯ. ದ್ಯಾಟ್ಸ್ ವೈ ಈ ಥರ ಏರಿಯಾದಲ್ಲಿ ಯಾರು ಪ್ರೊಟೆಕ್ಟ್ ಮಾಡ್ತಿದ್ರೆ ಅವ್ರಿಗೆ ಇಕ್ವೇಟರ್ ಅವಾರ್ಡ್ ಅಂತ ಕೊಡ್ತಾರೆ. ಬಟ್ 2021 ವಿ ಹ್ಯಾವ್ ಅ ಟೋಟಲ್ 10 ವಿನ್ನರ್ಸ್. ಔಟ್ ಆಫ್ 10 ವಿನ್ನರ್ಸ್ ವಿ ಹ್ಯಾವ್ ಟು ರಿಮೆಂಬರ್ ಏನಪ್ಪ ಅಂದಾಗ 2 ವಿನ್ನರ್ಸ್, ಬಿಕಾಸ್ ದೀಸ್ ಟೂ ಆರ್ಗನೈಜೇಷನ್ ಆರ್ ಫ್ರಾಮ್ ದ ಇಂಡಿಯಾ. ಆ ಎರಡೂ ಆರ್ಗನೈಜೇಷನ್ದಲ್ಲಿ ಕರ್ನಾಟಕದಲ್ಲಿ ಕೂಡ ಒಂದೈತಿ, ದಟ್ ಈಸ್ ಕಾಲ್ಡ್ ಎಸ್ ಸ್ನೇಹಕುಂಜ ಟ್ರಸ್ಟ್. ಉಡುಪಿದಲ್ಲಿ ಸ್ನೇಹಕುಂಜ ಟ್ರಸ್ಟ್ ಇವ್ರೇನು ಮಾಡ್ತಾರೆ ಗೊತ್ತ್ರಿ, ಪೀಪಲ್ನ ಎಂಪ್ಲಾಯ್ಮೆಂಟ್ ಕೊಟ್ಕೊಂಡು ದೇ ಯೂಸ್ ಟು ಪ್ಲಾಂಟ್ ಅ ಟ್ರೀ. ಇವಾಗ ಏನು ಮಾಡ್ತೈತೆ ಅಂದರೆ NGO ಏನಪ್ಪ ಅಂದ್ರೆ, ನಾ ದುಡ್ಡು ಕೊಡ್ತೇನೆ ನಿಮಗೆ, ನೀವು ಬಂದು ಏನಪ್ಪ ಅಂದಾಗ ಕೆಲಸ ಮಾಡಬೇಕು. ಕೆಲಸ ಏನಪ್ಪ ಅಂತಂದ್ರೆ ಪ್ಲಾಂಟೇಷನ್ ಆಫ್ ಟ್ರೀ, ಗಿಡಗಳನ್ನು ನೆಡುವುದು ಅಂತೇಳಿ. ಸೊ ಸ್ನೇಹಕುಂಜ ಟ್ರಸ್ಟ್. ಹಾಗಾದರೆ ತಮಿಳ್ನಾಡ್ದು ಕೂಡ ಒಂದೈತಿ ರೀ. ಸೆಕೆಂಡ್ ಏನಪ್ಪ ತಮಿಳ್ನಾಡ್ದು ಕೂಡ ಒಂದೈತಿ. ಯಾರಾದ್ರೂ ಕಮೆಂಟ್ ಮಾಡ್ತೀರಾ? ಸಿ ಔಟ್ ಆಫ್ 10 ನಾವು ನೋಡಬೇಕಾದ್ರೆ ಓನ್ಲಿ 2 ಇಂಡಿಯನ್ ಆರ್ಗನೈಜೇಷನ್ ವಿಚ್ ಆರ್ ರಿಸರ್ವ್ಡ್ ದ ಪ್ರೆಸ್ಟೀಜಿಯಸ್ ಅವಾರ್ಡ್ ಕಾಲ್ಡ್ ಇಕ್ವೇಟರ್. ಆ 2ದಲ್ಲಿ ಏನಪ್ಪ ಒಂದು ಕರ್ನಾಟಕದ ಐತೆ ರೀ. ಕರ್ನಾಟಕದ ಏನಪ್ಪ ಅಂದ್ರೆ ಸ್ನೇಹಕುಂಜ ಟ್ರಸ್ಟ್ ಅಂತೆ. ನಮಗೇನಪ್ಪ ಇವೆರಡಷ್ಟೇ ಇಂಪಾರ್ಟೆಂಟ್. ಒನ್ ಈಸ್ ಫ್ರಮ್ ದ ಕರ್ನಾಟಕ ಸ್ನೇಹಕುಂಜ ಟ್ರಸ್ಟ್ ಆರ್ಗನೈಜೇಷನ್ ಉಡುಪಿ. ನೆಕ್ಸ್ಟ್ ನೋಡ್ಕೊಡ್ರಿ, ಇನ್ನೊಂದು ತಮಿಳ್ನಾಡಲ್ಲಿ ಐತಿ. ಯಾರಾದರೂ ಕಮೆಂಟ್ ಮಾಡ್ತೀರಾ? ಪ್ರೆಸ್ಟೀಜಿಯಸ್ ಅವಾರ್ಡ್ ಕಾಲ್ಡ್ ಇಸ್ ಇಕ್ವೇಟರ್. ಸೊ ಪ್ಲೀಸ್ ನೋಡ್ಕೊಡ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ, ನ್ಯಾಷನಲ್ ಅವಾರ್ಡ್ಸ್. ನ್ಯಾಷನಲ್ ಅವಾರ್ಡ್ಸ್ ಅಂದರೆ ಆಲ್ರೆಡಿ ವಿ ನೋ ದ್ಯಾಟ್ ಪದ್ಮ ಅವಾರ್ಡ್ಸ್. ಪದ್ಮ ಅವಾರ್ಡಲ್ಲಿ ನೋಡ್ಕೊಡ್ರಿ, ಪದ್ಮಶ್ರೀ. ರೀಸೆಂಟ್ಲಿ ಏನಪ್ಪ ಅಂದ್ರೆ ಅಗೇನ್ ಕರ್ನಾಟಕದಲ್ಲಿ ಒಂದು ಫೀಮೇಲ್ ಮೀನ್ಸ್ ಕರ್ನಾಟಕದಲ್ಲಿ ಒಬ್ಬ ಅಜ್ಜಿಯರಿಗೆ ಏನಪ್ಪ ಅಂದಾಗ ಪದ್ಮಶ್ರೀ ಕೊಟ್ಟಾರ ಫಾರ್ ಪ್ರೊಟೆಕ್ಟಿಂಗ್ ದ ಬಯೋಡೈವರ್ಸಿಟಿ ಆ್ಯಂಡ್ ಮೇಂಟೈನಿಂಗ್ ದ ಎನ್ವೈರ್ಮೆಂಟ್ ಆ್ಯಂಡ್ ಎಕೋಲಜಿ ಅಂತೆ. ಸೊ ಹೀಗಾಗಿ ಅವ್ರು ಪದ್ಮಶ್ರೀ ಯಾರಿಗೆ ಕೊಟ್ಟಾರಲ್ರಿ ಅವ್ನು ನೋಡ್ಕೊಡ್ಬಿಟ್ಟು, ರೈಟ್? ಮೀನ್ಸ್ ಜಸ್ಟ್ ಐ ಆಮ್ ಟಾಕಿಂಗ್ ರಿಗಾರ್ಡಿಂಗ್ ದ ಎನ್ವೈರ್ಮೆಂಟ್. ಓಕೆ. ಸೊ ನೆಕ್ಸ್ಟ್ ನೋಡ್ಕೊಡ್ರಿ, ಇನ್ ಕೇಸ್ ಏನಾದರೂ ಇಂಟರ್ನ್ಯಾಷನಲ್ ಅಪ್ಡೇಟ್ ಬಂದರೆ, ಯಾವುದಾದ್ರೂ ನ್ಯೂ ಅಪ್ಡೇಟ್ಸ್ ಬಂದರೆ ರಿಗಾರ್ಡಿಂಗ್ ಎನ್ವೈರ್ಮೆಂಟ್ ಅವಾರ್ಡ್ಸ್, ಡೆಫಿನೆಟ್ಲಿ ನೋಡ್ಕೊಡ್ರಿ ಕ್ಲಾಸಿಕ್ ಎಜುಕೇಷನ್ ಟೆಲಿಗ್ರಾಮ್ ಗ್ರೂಪಲ್ಲಿ ಡೈಲಿ ವ್ಯೂಸ್ ಟು ಅಪ್ಡೇಟ್. ಓಕೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇಲ್ಲಿದೆ ನೋಡ್ಕೊಡ್ರಿ, ಬಯೋಸ್ಪಿಯರ್ಸ್, ವೈಲ್ಡ್ ಲೈಫ್ ಸೆಂಚುರೀಸ್ and national park, because oftenly we see that lots of the current affairs are happening because of the current affairs ಅಲ್ಲಿ ಏನಿರ್ತೈತಿ national park ಬರ್ತೈತಿ. oftenly lots of the students will mug up that how to read all India's national park. It is not necessary. Okay, ಭಾರತದ ಎಲ್ಲ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳನ್ನು ಓದುವುದು ಹೇಗೆ, ಅವನ್ನೆಲ್ಲ ತಿಳ್ಕೊಳ್ಳೋದು ಹೇಗೆ, ಇಟ್ ಈಸ್ ನಾಟ್ ನೆಸಸರಿ. ಓಕೆ, ಹಿ ಈಸ್ ನಾಟ್ ಆಸ್ಕಿಂಗ್ ಏನಪ್ಪ ರ್ಯಾಂಡಮ್ಲಿ, ಈಸ್ ನಾಟ್ ಆಸ್ಕಿಂಗ್ ಇಫ್ ಎನಿ ನ್ಯಾಷನಲ್ ಪಾರ್ಕ್ ವಾಸ್ ಅನ್ ಅ ನ್ಯೂಸ್, ಅದನ್ನೇ ಎತ್ತಾಗ್ತಾ ಇದ್ದಾನೆ. ಅದನ್ನು ನೋಡ್ಕೊಳ್ರಿ. ಯು ಹ್ಯಾವ್ ಟು ಏನಪ್ಪ ಅಂದರೆ ಅಟ್ಲೀಸ್ಟ್ ನೋಡ್ಕೊಳ್ರಿ, ಔಟ್ ಆಫ್ 4 ಆಪ್ಷನ್ಸ್ ಅಟ್ಲೀಸ್ಟ್ 2 ಆಪ್ಷನ್ಸು ಗೊತ್ತಿರ್ತದೆ ನಿಮಗೆ ಏನಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಎಲ್ಲಿದೆ ಅಂತೇಳಿ. ಅಟ್ಲೀಸ್ಟ್ ಇಫ್ ಯು ನೋ ದ 2 ಆಪ್ಷನ್ಸ್ ಯು ಕ್ಯಾನ್ ಗೋ ಬೈ ಎಲಿಮಿನೇಷನ್ ಮೆಥಡ್. ಸೊ ದ್ಯಾಟ್ಸ್ ವೈ, but being an aspirant we have to understand on what basis certain area is divided into national park, certain area is divided into wildlife sanctuary, certain area is said to be have the biosphere, and certain areas ಏನಂತೀನ tiger reserve ಅನ್ನತ್ತೆ, certain area ಅಂತ elephant reserve ಅನ್ನತ್ತೆ. on what criteria the government of India divided, and again is there any rules and regulation for such an area ಅನ್ನೋದು ಸ್ವಲ್ಪ ಇವತ್ತು ಡಿಸ್ಕಷನ್ ಮಾಡೋಣ. ಆ್ಯಂಡ್ ಅಗೇನ್ ಪ್ಲೀಸ್ ರಿಮೆಂಬರ್ ವಾಟ್ ಎವರ್ ದ ನ್ಯಾಷನಲ್ ಪಾರ್ಕ್ಸ್ ವಿಚ್ ಆರ್ ಇನ್ ಅ ನ್ಯೂಸ್ ಅಟ್ಲೀಸ್ಟ್ ಫ್ರಾಮ್ 1 year ಅವನ್ನಷ್ಟೇ ನೋಡ್ಕೊಂಡು ಹೋಗ್ರಿ. ರೈಟ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಹಿಯರ್. ಲೆಟ್ ಮಿ ಡ್ರಾ ಕ್ವಶನ್. ಇಲ್ಲಿ one particular area ಏನಪ್ಪ ಅಂದ್ರೆ ದೇ ಆರ್ ಗೋಯಿಂಗ್ ಟು ಡಿವೈಡ್ ಇಂಟು 3 parts. 3 partsಲ್ಲಿ ನೋಡ್ಕೊಡ್ರಿ, 3 partsಲ್ಲಿ ಡಿವೈಡ್ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ರಿಸರ್ವ್ಡ್ ಏರಿಯಾನ, ಬಿಕಾಸ್ ಇಟ್ ದ ಡ್ಯೂಟಿ ಆಫ್ ಗೌರ್ಮೆಂಟ್ ಟು ಪ್ರೊಟೆಕ್ಟ್ ದ ಬಯೋಸ್ಪಿಯರ್. ಬಯೋಸ್ಪಿಯರ್ ಇಸ್ ಕಾಲ್ಡ್ ಆಸ್ ಏನಪ್ಪ ಅಂದ್ರೆ ದ ಲೊಕೇಶನ್ ವೇರ್ ಡಿಫ್ರೆಂಟ್ ಎಕೋಸಿಸ್ಟಮ್ಸ್ ಆರ್ ಕೋ ಎಕ್ಸಿಸ್ಟ್ ಅಂತೇಳಿ ಜಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ ರೀ. ಆ ವಿಡಿಯೋ ನೋಡ್ಕೊಂಡು ಬರ್ರಿ, ಬಿಕಾಸ್ ಕಾನ್ಸೆಪ್ಟ್ ಅರ್ಥ ಬೇಕಂದಾಗ ಸರ್ಟನ್ ವಿ ನೀಡ್ ಟು ಹ್ಯಾವ್ ದ ಬಯೋಸ್ಪಿಯರ್ ಅನ್ನೋ ಡೆಫಿನೇಷನ್ ಗೊತ್ತಾಗಬೇಕು. ಮೀನ್ಸ್ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಭೂಮಿ ಮೇಲೆ ಬೇರೆ ಬೇರೆ ಜೀವ ಪರಿಸರವನ್ನು ಜೀವ ಪರಿಸರ ವ್ಯವಸ್ಥೆಯನ್ನು ಒಳಗೊಂಡಿರುತ್ತೆ ಅಲ್ರಿ, ಅದಕ್ಕೆ ಬಯೋಸ್ಪಿಯರ್ ಅಥವಾ ಜೈವಿಕ ತಾಣ ಅಂತಾರೆ. ಇಲ್ಲಿ ನೋಡ್ಕೊಂಡು ದ್ಯಾಟ್ ಪರ್ಟಿಕ್ಯುಲರ್ ಪ್ಲೇಸ್ ವಿಚ್ ಹ್ಯಾಸ್ ಬಿನ್ ಏನಪ್ಪ ಅಂದ್ರೆ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 3 parts. ಪ್ಲೀಸ್ ರಿಮೆಂಬರ್ ಆನ್ ವಾಟ್ ಬೇಸಸ್ ದೇ ಹ್ಯಾವ್ ಡಿವೈಡೆಡ್ ಅಂದಾಗ 2 ವರ್ಡ್ ನೆನ್ಪಿಟ್ಕೊಡ್ರಿ, ಹ್ಯೂಮನ್ ಸೆಟಲ್ಮೆಂಟ್ ನೋಡ್ಕೊಡಿ. ಈ 2 ಆಧಾರದ ಮೇಲೆ ಒಂದು ಏನಪ್ಪ ಅಂದ್ರೆ ನಿರ್ದಿಷ್ಟ ಸ್ಥಾನ ಅಥವಾ ಜೈವಿಕ ತಾಣ ಡಿವೈಡ್ ಮಾಡಿಕೊಡ್ರಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹ್ಯೂಮನ್ ಸೆಟ್ಲ್ಮೆಂಟ್, ಮಾನನ್ನು ವಾಸಿಸಲು ಅಲ್ಲಿ ಬಿಟ್ಟಾರಲ್ರಿ. ಸೆಕೆಂಡ್, ವಿ ನೋ ದ್ಯಾಟ್ ಹ್ಯೂಮನ್ ಈಸ್ ದ ಮೋಸ್ಟ್ ಸೆಲ್ಫಿಶ್ ಮ್ಯಾಮಲ್ ಆನ್ ದ ಗ್ರೌಂಡ್. ಮನುಷ್ಯ ಅತಿಯಾದ ಏನಪ್ಪ ಅಂದ್ರೆ ಸ್ವಾರ್ಥಿ ಜೀವಿ ಅಂತ ಹೇಳ್ತೇವೆ. ಅಮೋಂಗ್ ಆಲ್ ಮ್ಯಾಮಲ್ಸ್ ಆನ್ ದ ಅರ್ತ್ ದ ಹ್ಯೂಮನ್ ಬೀಯಿಂಗ್ ಈಸ್ ಕಾಲ್ಡ್ ದ ಮೋಸ್ಟ್ ಸೆಲ್ಫಿಶ್ ಮ್ಯಾಮಲ್ ಆನ್ ದ ಗ್ರೌಂಡ್ ಅಂತೀವಿ. ಯಾವುದೇ ಒಂದು ಪರ್ಟಿಕ್ಯುಲರ್ ಲೊಕೇಶನ್ನ ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಡಿವೈಡ್ ಮಾಡೈತಿ. ದೇರ್ ಆರ್ 3 areas ಅನ್ನು ಡಿವೈಡ್ ಮಾಡೈತಿ. ಅಮೌಂಗ್ 3 areas ಅನ್ಪ ಅಂದ್ರೆ ಈ 3 areas ಬೇಸಿಕ್ಲಿ ನೋಡ್ಕೊಡ್ರಿ, ಎದ್ರ ಮೇಲೆ ಡಿಪೆಂಡ್ ಆಗಿವ್ರಿ, ಹ್ಯೂಮನ್ ಸೆಟ್ಲ್ಮೆಂಟ್ ಮನುಷ್ಯನ ವಾಸಕ್ಕೆ, ಆ್ಯಂಡ್ ಅಗೇನ್ ಹ್ಯೂಮನ್ ಆ್ಯಕ್ಟಿವಿಟೀಸ್, ವೆರಿ ಇಂಪಾರ್ಟೆಂಟ್, ಹ್ಯೂಮನ್ ಆ್ಯಕ್ಟಿವಿಟೀಸ್.
ಈ ಎರಡು ಕೀವರ್ಡ್ ನೆನ್ಪಿಟ್ಕೊಡ್ರಿ, ದೆನ್ ಇಟ್ ಇಸ್ ಓವರ್. ಓಕೆ, ಬಿಕಾಸ್ ರೀಸೆಂಟ್ಲಿ PSI ಎಕ್ಸಾಮ್ಸಲ್ಲಿ ವಿ ಹ್ಯಾಡ್ ಏನಪ್ಪ ಅಂದ್ರೆ ಒನ್ ಕ್ವಶನ್ ವಿಚ್ ಟಾಕ್ಸ್ ಅಬೌಟ್ ದ ಬಯೋಸ್ಪಿಯರ್ ಬಗ್ಗೆ ಏನಪ್ಪ ಅಂದಾಗ 3 ಸ್ಟೇಟ್ಮೆಂಟಲ್ಲಿ ಒನ್ ಕ್ವಶನ್ ಕರೆಂಟ್ ಅಫೇರ್ಸ್, ಮೀನ್ಸ್ ಒನ್ ಸ್ಟೇಟ್ಮೆಂಟ್ ವಾಸ್ ಬೇಸ್ಡ್ ಆನ್ ದ ಕರೆಂಟ್ ಅಫೇರ್ಸ್, ಒನ್ ಸ್ಟೇಟ್ಮೆಂಟ್ ವಾಸ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಇತ್ತಲ್ರಿ. ಸೊ ದ್ಯಾಟ್ಸ್ ವೈ ಒನ್ ಟೈಮ್ ಓದ್ಬೇಕಾದ್ರೆ ಸರಿಯಾಗಿ ಓದ್ಕೊಡ್ರಿ. ಆ್ಯಂಡ್ ಅಗೇನ್ ಐ ಕೋಟ್, ಯು ಶುಡ್ ನಾಟ್ ಮಗ್ ಅಪ್ ಎಂಟೈರ್ ನ್ಯಾಷನಲ್ ಪಾರ್ಕ್ಸ್ ಇನ್ ಇಂಡಿಯಾ. ದ ನ್ಯಾಷನಲ್ ಪಾರ್ಕ್ಸ್ ವಿಚ್ ಆರ್ ಇನ್ ಅ ನ್ಯೂಸ್, ಐ ವಿಲ್ ಗಿವ್ ದ ಹಿಂಟ್. Okay, what are the national park which are in the news, and again I will give the example for what reason they are in the news, right? So please remember, one particular area ಮಾಡ್ಬಿಡ್ತೀರಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತೈತಿ ಅಂದಾಗ ಡಿವೈಡ್ ಮಾಡ್ತೈತಿ 3 ಪಾರ್ಟ್ಸ್. ಆನ್ ವಾಟ್ ಬೇಸಿಸ್ ಇಟ್ ಇಸ್ ಗೋಯಿಂಗ್ ಟು ಡಿವೈಡ್ ಅಂದಾಗ ಹ್ಯೂಮನ್ ಸೆಟಲ್ಮೆಂಟ್ ಆ್ಯಂಡ್ ಹ್ಯೂಮನ್ ಆ್ಯಕ್ಟಿವಿಟೀಸ್. ಬಿಕಾಸ್ ವಿ ನೋ ದ್ಯಾಟ್ ಮನುಷ್ಯ ಒಂದು ಅತಿವಾದ ಸ್ವಾರ್ಥಿ ಜೀವಿ ಅಂತ ಹೇಳ್ತೀವಿ. ಸ್ವಾರ್ಥಿ ಜೀವನದಾಗ ಎಲ್ಲೆಲ್ಲಿ ಹೋಗ್ತಾನೆ ಮನುಷ್ಯ ಅಲ್ಲೆಲ್ಲಿ ಡ್ಯಾಮೇಜ್ ಮಾಡೇ ಬರ್ತಾನೆ ರೀ. ಸೊ ದ್ಯಾಟ್ಸ್ ಬೇಸ್ಡ್ ಆನ್ ಹ್ಯೂಮನ್ ಸೆಟಲ್ಮೆಂಟ್ ಆ್ಯಂಡ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ದ ಗೌರ್ಮೆಂಟ್ ಆಫ್ ಇಂಡಿಯಾ 3 ಪಾರ್ಟ್ಸ್ ಮಾಡ್ತೈತಿ. ದ ಔಟರ್ ಲೇಯರ್ ಇಸ್ ಕಾಲ್ಡ್ ಆ್ಯಸ್ ಟ್ರಾನ್ಸಿಷನ್ zone where human settlement as well as human activities are allowed ಅಂತ ಹೇಳ್ತಾರೆ. ಪ್ಲೀಸ್ ರಿಮೆಂಬರ್ ದಿಸ್ ಶಾರ್ಟ್ಕಟ್ ನೋಡ್ಕೊಡ್ರಿ. ಇಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ನು ಅಲೋ ಮಾಡ್ಯಾರ, ಹ್ಯೂಮನ್ ಆ್ಯಕ್ಟಿವಿಟೀಸ್ನು ಅಲೋ ಮಾಡ್ಯಾರ. ಬಿಕಾಸ್ ನೋಡ್ಕೊಡ್ರಿ, ನಾವು ಮನುಷ್ಯರು ವಿ ಆರ್ ಆಲ್ಸೋ ಒನ್ ಟೈಪ್ ಆಫ್ ಮ್ಯಾಮಲ್ ಅಂದಾಗ ನಮಗೂ ಒಂದು ಪ್ರೊಟೆಕ್ಟೆಡ್ ಏರಿಯಾ ಬೇಕಲ್ರಿ, ನಮಗೂ ಒಂದು ಇರಬೇಕಲ್ರಿ. ಜಸ್ಟ್ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ, ಇವಾಗ ನೋಡ್ಕೊಡ್ರಿ ದಾಂಡೇಲಿ ಬೇಕಾದ್ರೆ ಹೋಗ್ಕೊಂತ ಬರ್ರಿ, ದಾಂಡೇಲಿಗೆ ಹೋಗ್ಬೇಕಾದ್ರೆ ಸರ್ಟನ್ ಏರಿಯಾದಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ ಇರ್ತಾರೆ. ಮೀನ್ಸ್ ದಾಂಡೇಲಿಗೆ ಹೋಗ್ಬೇಕಾದ್ರೆ ನೀವು ರೋಡಲ್ಲಿ ನೋಡ್ಕೊಡ್ರಿ, ಒಂದು ಏನಪ್ಪ ಅಂದ್ರೆ ಎಲ್ಲ ಕಡೆ ಕಾಡು ಕಾಣ್ತೈತಿ, ಅರಣ್ಯ ಕಾಣ್ತೈತಿ. ಸರ್ಟನ್ ಏರಿಯಾದಲ್ಲಿ ಏನಪ್ಪ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಏನಪ್ಪ ಒಂದೊಂದು ಊರು ಅದಾವ್ರಿ. ಆ ಊರಾಗ್ಬಿಟ್ಟು ಏನಪ್ಪ ಅಗೇನ್ ವಿ ಆರ್ ಹ್ಯಾವಿಂಗ್ ಏನಪ್ಪ ಅಂದ್ರೆ ಫಾರೆಸ್ಟ್ ಏರಿಯಾ. ಅಗೇನ್ ವಿ ಆರ್ ಹ್ಯಾವಿಂಗ್ ಫಾರೆಸ್ಟ್ ಏರಿಯಾ ಅಂದಾಗ ಮನುಷ್ಯನಿಗೂ ಒಂದು ನಿರ್ದಿಷ್ಟ ಸ್ಥಾನ ಕೊಟ್ಟಾರೆ ವಾಸಿಸಲು ಮತ್ತು ಅವನ ಚಟುವಟಿಕೆಗಳಿಗೆ. ನೆಕ್ಸ್ಟ್ ಏನು ಮಾಡಿದ್ರೆ ಬೇರೆ ಬೇರೆ ಪ್ರಾಣಿಗಳು ಕೂಡ ಒಂದು ನಿರ್ದಿಷ್ಟ ಸ್ಥಾನ ಕೊಟ್ಟರೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ, ನೀವು ದಾಂಡೇಲಿಗೆ ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಡ್ರಿ. ಸೊ ದಾಂಡೇಲಿಗೆ ಹೋಗ್ಬೇಕಾದ್ರೆ ನೋಡ್ರಿ ಏನಪ್ಪ ಅಂದ್ರೆ ಸರ್ಟನ್ ಏರಿಯಾ ಪೂರ್ತಿ ಫಾರೆಸ್ಟ್ ಐತಿ, ಬಟ್ ಸರ್ಟನ್ ಏರಿಯಾ ಸಡನ್ಲಿ ಏನಪ್ಪ ಒಂದು ಊರು ಸಿಗ್ತೈತಿ ರೀ, ಊರು ಸಿಗ್ತೈತಿ. ಆ ಊರಾಗ್ಬಿಟ್ಲೆ ಮತ್ತೇನಪ್ಪ ವಿ ಆರ್ ಹ್ಯಾವಿಂಗ್ ಅ ಫಾರೆಸ್ಟ್ ಏರಿಯಾ. ಆ್ಯಂಡ್ ಅಗೇನ್ ಇನ್ ದ ದಾಂಡೇಲಿ ಸರ್ಟನ್ ನೋಡ್ಕೊಡ್ರಿ, ಕಾಳಿ ರಿವರ್ ಈ ಸೈಡ್ ಅಷ್ಟೇ ಏನು ಮಾಡಿದ್ರೆ ಟೂರಿಸಮ್ ಕೊಟ್ಟಾರೆ. ಮೀನ್ಸ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಬಿಟ್ಟಾರೆ. ಕಾಳಿ ರಿವರ್ ಆ ಸೈಡ್ ಏನಪ್ಪ ಅಂದ್ರೆ ದ ಹ್ಯೂಮನ್ ಆ್ಯಕ್ಟಿವಿಟೀಸ್ ಬಿಟ್ಟಲ್ಲಿ ಮೀನ್ಸ್ ಆ ಏರಿಯಾದಲ್ಲಿ ಪ್ರೊಟೆಕ್ಟೆಡ್ ಫಾರ್ ಸಮ್ ಅದರ್ ಕೈಂಡ್ ಆಫ್ ಮ್ಯಾಮಲ್ಸ್ ಅಂತ ಐತ್ರಿ. ಈ ಕಡೆ ಏನಂತ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಹ್ಯಾವ್ ದ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾರೆ ಅಂದ್ರೆ. ಸೊ ಪ್ಲೀಸ್ ರಿಮೆಂಬರ್ ದ ಟ್ರಾನ್ಸಿಷನ್ ಝೋನ್ದಲ್ಲಿ ಏನಪ್ಪ ಅಂದ್ರೆ ಹ್ಯೂಮನ್ ಸೆಟಲ್ಮೆಂಟು ಬಿಟ್ಟಾರ, ಹ್ಯೂಮನ್ ಆ್ಯಕ್ಟಿವಿಟೀಸು ಬಿಟ್ಟಾರ. ಬಿಕಾಸ್ ನಮಗೂ ಮತ್ತು ನಾವು ವಿ ಆರ್ ಆಲ್ಸೋ ಒನ್ ಟೈಪ್ ಆಫ್ ಮ್ಯಾಮಲ್ ಅಲ್ರಿ. ಸೊ ಹೀಗಾಗಿ ನೋಡ್ಕೊಡ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ, ಯಾವಾಗ ಹ್ಯೂಮನ್ ಆ್ಯಕ್ಟಿವಿಟೀಸ್ ಮತ್ತು ಹ್ಯೂಮನ್ ಸೆಟಲ್ಮೆಂಟ್ ಆಗುತ್ತಲ್ಲ ಅಲ್ಲಿ ಏನಪ್ಪ ಅಂದ್ರೆ ನೇಚರ್ ಡಿಸ್ಟರ್ಬ್ ಆಗುತ್ತೆ. ವಿ ನೋ ದ್ಯಾಟ್ ಹ್ಯೂಮನ್ ಬೀಯಿಂಗ್ ಎಲ್ಲೆಲ್ಲಿ ಸೆಟ್ಲ್ ಆಗ್ತಾನೆ ಬೇರೆ ಪ್ರಾಣಿಗೆ ಏನಪ್ಪ ಅಂದ್ರೆ ಜಾಗ ಕೊಡೋಲ್ಲ. ಸೊ ದ್ಯಾಟ್ಸ್ ವೈ ಸರ್ಟನ್ ಏರಿಯಾ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರ್ಟನ್ ಏರಿಯಾದಲ್ಲಿ ಹ್ಯೂಮನ್ ಬೀಯಿಂಗ್ಸ್ನ ಹೆಂಗಾದ್ರೂ ಮಾಡಿ ರೆಸ್ಟ್ರಿಕ್ಟ್ ಮಾಡ್ಬೇಕಂತ ಏನು ಮಾಡ್ತಾರಲ್ಲ, ದಟ್ ಈಸ್ ಡಿವೈಡೆಡ್ ಇನ್ ಟು ಬಫರ್ ಝೋನ್ ವೇರ್ ಹ್ಯೂಮನ್ ಸೆಟಲ್ಮೆಂಟ್ ಈಸ್ ನಾಟ್ ಅಲೌಡ್ ಬಟ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಆರ್ ಅಲೌಡ್ ಅಂದಾಗ. ಬೆಸ್ಟ್ ಎಕ್ಸಾಂಪಲ್ ಮೈನಿಂಗ್ ಅಂತ ಹೇಳ್ರಿ. ಇವಾಗ ನೋಡ್ಕೊಡ್ರಿ, ದಾಂಡೇಲಿಗೆ ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಡಿ, ಈ ಕಾನ್ಸೆಪ್ಟ್ ಅರ್ಥದ. ದಾಂಡೇಲಿಗೆ ಹೋಗ್ಬೇಕಾರೆ ಏನಪ್ಪ ಅಂದ್ರೆ ಎಲ್ಲ ಕಡೆ ಏರಿಯಾದಲ್ಲಿ ಏನಪ್ಪ ಫಾರೆಸ್ಟ್ ಇದೆ, ಸರ್ಟನ್ ಏರಿಯಾದಲ್ಲಿ ಏನ್ರಿ ವಿಲೇಜ್ ಇದೆ. ವಿಲೇಜರ್ಸ್ ಏನಪ್ಪ ಅಲ್ಲೇ ಸೆಟ್ಲ್ ಆಗ್ಯಾರ ಅಂದಾಗ ಇನ್ ನಾಟ್ ಹ್ಯಾವ್ ದ ಗ್ರೇಜಿಂಗ್ ಫೈರ್ ಫುಡ್ ಕಲೆಕ್ಷನ್ ಮೀನ್ಸ್ ದನ ಕರುಗಳನ್ನ ಮೇಯಿಸಬೇಕಾದ್ರೆ ಊರಿಂದ ಏನ್ರಿ ಕಾಡಿಗೆ ಹೋಗ್ತಾರೆ, ಊರಿಂದ ಬಂದು ಕಾಡಿಗೆ ಬರ್ತಾರೆ, ಕಾಡಿಂದ ಏನಪ್ಪ ಅಂದ್ರೆ ಅಗೇನ್ ಬೈ ಈವ್ನಿಂಗ್ ಏನಪ್ಪ ವಾಪಸ್ ತಮ್ಮ ಇದಕ್ಕೆ ಹೋಗ್ತಾರೆ. ಅದೇ ಟೈಪ್ ಏನಪ್ಪ ಅಂದ್ರೆ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಕಮ್ ಆ್ಯಂಡ್ ಹ್ಯಾವ್ ದ ಆ್ಯಕ್ಟಿವಿಟೀಸ್ ಇನ್ ದ ಬಫರ್ ಝೋನ್ ಅಂದಾಗ ದನ ಕರುಗಳನ್ನ ಮೇಯಿಸ್ಬೋದು, ಇಲ್ಲಿ ಬಂದು ಕಟ್ಟಿಗೆಗಳನ್ನ ಕಲೆಕ್ಟ್ ಮಾಡ್ಕೋದು, ಗಣಿಗಾರಿಕೆ ಮಾಡ್ಬೋದು. ಇಲ್ಲಿ ಬಂದವ ಏನಪ್ಪ ಅಂದ್ರೆ ಆ್ಯಕ್ಟಿವಿಟೀಸ್ ಅಷ್ಟೇ ಮಾಡ್ಬೇಕು, ಬಟ್ ಇಲ್ಲಿ ಉಳ್ಕೊಳಂಗಿಲ್ಲ. ಮತ್ತೇನು ರೀ ಬೈ ಈವ್ನಿಂಗ್ ಆಗ್ಬಿಟ್ಲಿ ನಾವು ಏನಪ್ಪ ಅಂದ್ರೆ ಎಷ್ಟೇ ದೂರ ಹೋದರೂ ವಾಪಸ್ ಮೀನ್ಸ್ ಅಗೇನ್ ವಿ ವಿಲ್ ರಿಟರ್ನ್ ಟು ಟ್ರಾನ್ಸಿಷನ್ ಝೋನ್ ಬಿಕಾಸ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ವಾಸ್ ಪ್ರಿಸರ್ವ್ಡ್ ಫಾರ್ ಸಮ್ ಅನದರ್ ಆರ್ಗನಿಸಮ್ಸ್ ಅಂತೈತಿ. ಅದಕ್ಕೇನಂತೀರಿ ಬಫರ್ ಝೋನ್. ಜಸ್ಟ್ ಶಾರ್ಟ್ಕಟ್ ನೆನ್ಪಿಟ್ಕೊಡ್ರಿ, ಬಫರ್ ಝೋನ್ದಲ್ಲಿ ಹ್ಯೂಮನ್ ಆ್ಯಕ್ಟಿವಿಟೀಸ್ ಆರ್ ಅಲೌಡ್ ಬಟ್ ನಾಟ್ ಹ್ಯೂಮನ್ ಸೆಟ್ಲ್ಮೆಂಟ್ ಅಂತೇಳಿ. ನೆಕ್ಸ್ಟ್ ನೋಡ್ಕೊಂಡು ಬೇರೆ ಹ್ಯೂಮನ್ ಆ್ಯಕ್ಟಿವಿಟೀಸ್ ಮಾಡೋಕೆ ಹೋಗ್ತಾನೆ, ಹೆಚ್ಚಾಗಿ ಎಲ್ಲ ಗಿಡ ಮರಗಳನ್ನ ಕಡ್ಕೊಂತ ಹೋದಾಗ ಏನಪ್ಪ ಅಲ್ಲಿ ಕೂಡ ಏನಾಗ ಸ್ಟಾರ್ಟ್ ಆಗುತ್ತಂದ್ರೆ ಅಲ್ಲಿ ಇರುವ ಬಯೋಡೈವರ್ಸಿಟಿಗೆ ಮೀನ್ಸ್ ಅಲ್ಲಿರುವ ಪ್ಲಾಂಟ್ಸ್ ಮತ್ತು ಸರ್ಟನ್ ಎನಿಮಲ್ಸ್ಗೆ ಏನಪ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದ್ರೆ ದೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತೈತೆ ಸರ್ಟನ್ ಏರಿಯಾನಲ್ಲಿ ಏನು ಮಾಡ್ತೈತೆ ರೀ, ಇದು ಕೋರ್ ಝೋನ್ ಅಂತ ಮಾಡ್ತಾರೆ. ಕೋರ್ ವಲಯ ಅಂತೆ. ಕೋರ್ ಝೋನ್ ಅಂದಾಗ ವೇರ್ ಹ್ಯೂಮನ್ settlement is not allowed, human activity is also not allowed because that is highly protected for certain kind of organism or plants where the government is feeling that if we are unable to control the human activities definitely that such biodiversity going to end ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಅವಾಗ ಕೇಳ್ತೀರಿ, ನಶಿಸಿ ಹೋಗುತ್ತಿರು ಅಂತೇಳ್ರಿ. ಅವನ್ನೆಲ್ಲ ಏನು ಮಾಡ್ತಾರೆ ಆ್ಯಕ್ಟಿವಿಟೀಸಲ್ಲಿ ಕೋರ್ ಝೋನ್ಗೆ ಹಾಕಿಬಿಡ್ತಾರೆ. ಕೋರ್ ಝೋನ್ಗೆ ಅಂದಾಗ ಸೊ ದ್ಯಾಟ್ ಹುಮನ್ ಕಾಂಟ್ ಎಂಟರ್ ದ್ಯಾಟ್ ಪರ್ಟಿಕ್ಯುಲರ್ ಏರಿಯಾ ಬಿಕಾಸ್ ಆಫ್ ದ ಹುಮನ್ ಆ್ಯಕ್ಟಿವಿಟೀಸ್ ಏನಾಗ್ತದೆ ಅಂದಾಗ ಅಲ್ಲಿ ಎಲ್ಲ ಎಂಡ್ ಆಗ್ತದೆ. ದ್ಯಾಟ್ಸ್ ವೈ
ದಾಂಡೇಲಿ ನೋಡ್ಕೊಡ್ರಿ, ದಾಂಡೇಲಿಗೆ ಹೋಗ್ಬೇಕಾದ್ರೆ ಫಾರೆಸ್ಟ್ ಏರಿದೆ, ದಾಂಡೇಲಿ ಹೋಗ್ಬೇಕಾದ್ರೆ ಇನ್ ಬಿಟ್ವೀನ್ ವಿಲೇಜ್ ಅಂತಾರ್ರಿ, ವಿಲೇಜಸ್ ಆರ್ ಕಾಲ್ಡ್ ಏಜ್ ಏನಪ್ಪ ಅಂದ್ರೆ ಟ್ರಾನ್ಸಿಷನ್ ಝೋನಲ್ಲಿ ಬಿಟ್ಟಾರೆ. ನೆಕ್ಸ್ಟ್ ನೋಡ್ಕೊಡ್ರಿ, ಆ ವಿಲೇಜಿಂದ ಏನಪ್ಪ ಸರ್ಟನ್ ಪೀಪಲ್ ಏನು ಮಾಡ್ತಾರೆ ಫಾರೆಸ್ಟ್ ಕಡೆ ಹೋಗ್ಕೊಂಡು ದನ ಕರುಗಳು ಮೇಯಿಸೋದು, ಫೈರ್ವುಡ್ ಕಲೆಕ್ಟ್ ಮಾಡ್ಕೊಂಡು, ಇಲ್ಲ ಸ್ಯಾಂಡ್ ಓಕೆ ಉಸುಗು ಅವನ್ನೆಲ್ಲ ಮರಳು ಉಸುಗು ತೊಗೊಂಬರೋದಲ್ಲ ಅನ್ರಿ, ಅದು ಬಫರ್ ಝೋನ್. ಯಾಕಂದ್ರೆ ತೊಗೊಂಡಾದ್ಮೇಲೆ ವಾಪಸ್ ದೇ ವಿಲ್ ರಿಟರ್ನ್ ಟು ದೇರ್ ಲೊಕೇಶನ್ ಅಂದಾಗ ಈ ಝೋನ್ದಲ್ಲಿ ಓನ್ಲಿ ಹ್ಯೂಮನ್ ಆ್ಯಕ್ಟಿವಿಟೀಸ್ ಆರ್ ಅಲೌಡ್ ಬಟ್ ನಾಟ್ ಹ್ಯೂಮನ್ ಸೆಟ್ಲ್ಮೆಂಟ್. ಬರ್ತಾ ಏನಪ್ಪ ಅಂದ್ರೆ ಕಾಳಿ ರಿವರ್ ಬರ್ತದಲ್ರಿ, ಈ ಕಡೆ ನಾವು ರಾಫ್ಟಿಂಗ್ ಗಿಫ್ಟಿಂಗ್ ಮಾಡಿಸ್ತಾರೆ ಕಾಳಿ ರಿವರ್, ಅದೇ ಆ ಸೈಡ್ ಏನಪ್ಪ ಅಂದ್ರೆ ದಟ್ ಈಸ್ ಹೈಲಿ ಪ್ರೊಟೆಕ್ಟೆಡ್ ಫಾರ್ ಸೈಟನ್ ಅಂದಾಗ ಏನು ಮಾಡ್ತೀರಿ ಆ ಝೋನಿಗೆ ಅಂತ ಏನಪ್ಪ ಕೋರ್ ಝೋನ್ ಅಂತಾರೆ. ಪ್ಲೀಸ್ ರಿಮೆಂಬರ್ ಕೋರ್ ಝೋನ್. ಆ್ಯಂಡ್ ಅಗೇನ್ ಇವಾಗ ಹ್ಯೂಮನ್ ಆ್ಯಕ್ಟಿವಿಟೀಸ್ ಆರ್ ಅಲೋಡ್ ಅನ್ನೋದು ಏನಪ್ಪ ಡೆಫಿನೆಟ್ಲಿ ಹ್ಯೂಮನ್ ಬೀಯಿಂಗ್ಸ್ ವಿಲ್ ಸ್ಟಾರ್ಟ್ ಲಾಟ್ಸ್ ಆಫ್ ಏನಪ್ಪ ಮೈನಿಂಗ್ ಸ್ಟಾರ್ಟ್ ಮಾಡಕತ್ತಂತ ತಿಳ್ಕೊಡ್ರಿ. ಇವಾಗ ನೋಡ್ಕೊಡ್ರಿ, ಈ ಏರಿಯಾದಲ್ಲಿ ಹೈಲಿ ಸೆನ್ಸಿಟಿಬಲ್ ವಲ್ನರೇಬಲ್ ಏನಪ್ಪ ಎನಿಮಲ್ಸ್ ಅದಂದಾಗ ಈ ಏರಿಯಾದಲ್ಲಿ ಏನಾದರೂ ಏನಪ್ಪ ಅಂದ್ರೆ ಇದ್ರ ನಿಯರ್ ಬೈ ಮೈನಿಂಗ್ ಮಾಡ್ತಾ ಅಂತ ತಿಳ್ಕೊಡ್ರಿ. ಇದ್ರ ನಿಯರ್ ಬೈ ಮತ್ತು ಗಣಿಗಾರಿಕೆ ಮಾಡಕತ್ತಂದ್ರೆ ಒಳಗಿರೋಕೆ ಡಿಸ್ಟರ್ಬ್ ಆಗುತ್ತೆ. ಬಿಕಾಸ್ ನೀವೇ ನೋಡಿ ನಾ ಕ್ಲಾಸ್ ರೂಮ್ ಅದನ್ನು ತಿಳ್ಕೊಡ್ರಿ, ಇವಾಗ ಇದು ಪ್ರೊಟೆಕ್ಟೆಡ್ ಏರಿಯಾ ಕೊಡ್ರಿ, ದಿಸ್ ಇಸ್ ಆನ್ ಪ್ರೊಟೆಕ್ಟೆಡ್ ಏರಿಯಾ. ಪಕ್ಕದಲ್ಲಿ ಡಿಜೆ ಹಚ್ಕೊಂಡು ಕುಂತ್ರಂದ್ರೆ ಏನಪ್ಪ ಅಬ್ವಿಯಸ್ಲಿ ಇಟ್ ಈಸ್ ಡಿಸ್ಟರ್ಬಿಂಗ್ ಮೀ ರೈಟ್. ಇಲ್ಲಿ ಪಕ್ಕದಲ್ಲಿ ಏನಪ್ಪ ಅಂದ್ರೆ ಅದು ಬಫರ್ ವಲ್ ಐತಿ, ವುಮನ್ ಕ್ಯಾನ್ ಹ್ಯಾವ್ ದ ಆ್ಯಕ್ಟಿವಿಟೀಸ್ ಅಂದಾಗ ಇದು ರೆಸ್ಟ್ರಿಕ್ಟೆಡ್ ಏರಿಯಾ ಐತೆ ಅಂದಾಗ ಪಕ್ಕದಲ್ಲಿ ಏನಪ್ಪ ಅಂದ್ರೆ ಹ್ಯೂಮನ್ ಬೀಯಿಂಗ್ ಸ್ಟಾರ್ಟೆಡ್ ಏನಪ್ಪ ಅಂದ್ರೆ ಸೌಂಡ್ ಜಾಸ್ತಿ ಮಾಡೋದನ್ನ ಆಬ್ವಿಯಸ್ಲಿ ನನಗೆ ಏನಾಗುತ್ತೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ರಿ ಒಳಗೆ. ಅದಕ್ಕೆ ಏನು ಮಾಡಿದ್ರು ಇಲ್ಲಿ ಗಣಿಗಾರಿಕೆ ಮಾಡ್ಬೇಕಾದ್ರೆ ಬಿಕಾಸ್ ಆಫ್ ದ ಮೈನಿಂಗ್ ಏನಾಗುತ್ತೆ ರೀ ಅರ್ತ್ ಕಸ್ಟಿಂದ ಹೀಟ್ ಎಲ್ಲ ಬಂದ್ಕೊಂಡು ಈ ಕಡೆ ಒಳಗಾದರೂ ಡಿಸ್ಟರ್ಬೆನ್ಸ್ ಆಗ್ಬೋದು. ದ್ಯಾಟ್ಸ್ ವೈ ನಾಟ್ ಟು ಪ್ರೊಟೆಕ್ಟ್ ದಿಸ್ ಏನಪ್ಪ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮೇಡ್ ಏನಪ್ಪ ಅಂದ್ರೆ ಈ ಕೋರ್ ನಿಯರ್ ಬೈ ಸಟನ್ ಏರಿಯಾ ಐತಲ್ಲ, ಈ ಕೋರ್ ಬೈ ನಿಯರ್ ಏರಿಯಾ ದಿಸ್ ಈಸ್ ಕಾಲ್ಡ್ ಆ್ಯಸ್ ಎಕೋ ಸೆನ್ಸಿಟಿವ್ ಝೋನ್. ವೆರಿ ಇಂಪಾರ್ಟೆಂಟ್. echo sensitive zone antar where the zone exists between buffer zone and core zone. If I am going to do any mining there which is going to affect the core zone anta, adake echo sensitive zone antar. Ille enagaithi but government found that lots of the minerals are located in echo sensitive zone atle government ಏನು ಮಾಡ್ತಾರೆ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಮಿನರಲ್ ಡಿಗ್ ಮಾಡಕ್ಕೆ ಸ್ಟಾರ್ಟ್ ಆತ್ರಿ. ಬಟ್ ಡ್ಯೂ ಟು ದ ಗೌರ್ಮೆಂಟ್ ಆ್ಯಕ್ಷನ್ ಮೈನಿಂಗ್ ಏನಪ್ಪ ಒಳಗಿಂದ ಕೋರ್ ವಲಯದಲ್ಲಿ ಏನಾಗ್ತದೆ ರೀ ಹೆವಿ ಡಿಸ್ಟರ್ಬೆನ್ಸ್ ಆಗ್ತದಾಗ ಲಾಟ್ಸ್ ಆಫ್ ದ ಎನ್ವೈರ್ಮೆಂಟ್ ಆಕ್ಟ್ ಸ್ಟೇಟ್ ದ್ಯಾಟ್ ಯು ನೀಡ್ ಟು ಸ್ಟಾಪ್. ದೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಏನಪ್ಪ ಮಿನರಲ್ಸ್ ಭಾಳದವಲ್ರಿ ಎಕೋ ಸೆನ್ಸಿಟಿವ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದ ಏನಪ್ಪ ಮೈನಿಂಗ್ ಅಟ್ಲೀಸ್ಟ್ ಸರ್ಟನ್ ಏರಿಯಾ. ಬಿಕಾಸ್ ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ಎನಿಮಲ್ಸ್ಗೆ ಇಲ್ಲಿ ಏನಪ್ಪ ಅಂದ್ರೆ ಜಾಸ್ತಿ ಏನಪ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಬಿಕಾಸ್ ಎನಿಮಲ್ಸ್ ಎಲ್ಲ ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಆಗಿದ್ದು ತಿಳ್ಕೊಡ್ರಿ, ಇಲ್ಲಿ ಮೈನಿಂಗ್ ಮಾಡಲ್ಲ. ಬಟ್ ಈ ಕಡೆ ಮಾಡಿದ್ರೆ ನಡೀತಿತ್ತಲ್ಲ, ಮೀನ್ಸ್ ಬಫರ್ ಝೋನಲ್ಲಿ ಕೋರ್ ಝೋನಲ್ಲಿ ಇಲ್ಲಿ ಮಾಡಿದ್ರೆ ನಡೀತಿತ್ತಲ್ಲ. ದ್ಯಾಟ್ಸ್ ವೈ ಇನ್ ನಾಟ್ ಟು ರಿಸಾಲ್ವ್ ಬೈ ವಾಟ್ ಪರ್ಸೆಂಟ್ ನಾ ಮೈನಿಂಗ್ ಮಾಡ್ಬೇಕಂತ ನೋಡ್ಕೊಡ್ರಿ. ಮಾಧವ್ ಗಾಡ್ಗಿಲ್ ಕಮಿಟಿ ಮಾಡ್ತಾರೆ. ಐ ಥಿಂಕ್ ನೀವು ಕೇಳಿರ್ಬೋದು, ಗಾಡ್ಗಿಲ್ ಅಂತಲೇ ಭಾಳ ಫೇಮಸ್ ಆದ್ರೆ ಗಾಡ್ಗಿಲ್ ಕಮಿಟಿ ಸರ್ ದ್ಯಾಟ್ ಏನಪ್ಪ ಅಂದಾಗ ಈ ಎಕೋ ಸೆನ್ಸಿಟಿವ್ ಝೋನ್ ಎಷ್ಟೈತಲ್ಲ ಅದರ 64% ಭಾಗವನ್ನು ಏನು ಮಾಡ್ಬೇಕ್ರಿ, ಭಾಗ ನೆನಪರ ಯು ಕ್ಯಾನ್ ಮೈನಿಂಗ್ ಯು ಕಾಂಟ್ ಮೈನ್ ಅಂತ ಹೇಳ್ತಾರೆ. ಕಾಂಟ್ ಮೈನ್ ಪ್ಲೀಸ್ ರಿಮೆಂಬರ್. ಆಗಲೇ ನೋಡ್ಕೊಡ್ರಿ ಲಾಸ್ಟ್ ಇಯರ್ 2020 KS ಅಲ್ಲಿ ಕೇಳಂದ್ರೆ ಏನಪ್ಪ ಗಾಡ್ಗಿಲ್ ಮತ್ತು ಕಸ್ತೂರಿ ರಂಗನ್ ಕಮಿಟಿ ಯಾವ ವಿಷಯದ ಸಲುವಾಗಿ ಅಂತೇಳಿ ಇಲ್ಲಿ ನೋಡ್ಕೊಡ್ರಿ. ಈ ಥರ ಎಕೋ ಸೆನ್ಸಿಟಿವ್ ಝೋನಲ್ಲಿ ಎಷ್ಟು ಪೋರ್ಷನ್ ತನ್ನ ಗಣಿಗಾರಿಕೆ ಮಾಡಬಾರ್ದು ಅಂತೇಳಿ ಗೌರ್ಮೆಂಟ್ ಏನು ಮಾಡ್ತೈತ್ರಿ ಒಂದು ಕಮಿಟಿ ಫಾರ್ಮ್ ಮಾಡ್ತೀವಿ. ಬಿಕಾಸ್ ಎವ್ರಿ ಆರ್ಗನಿಸಮ್ಸ್ ಆರ್ ಲೊಕೇಟೆಡ್ ಇನ್ ದಿಸ್ ಪರ್ಟಿಕ್ಯುಲರ್ ಕೋರ್ ಝೋನ್ ತಿಳ್ಕೊರಿ. ಈ ಎಂಟೈರ್ ಕೋರ್ ಝೋನಲ್ಲಿ ಇಷ್ಟೇ ಪ್ರಾಣಿಗಳದು. ಬಟ್ ಈ ಕಡೆ ಇಲ್ಲ, ಇಲ್ಲಿ ಮೈನಿಂಗ್ ಮಾಡಿದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಬಟ್ ಈ ಕಡೆ ಮಾಡಿದ್ರೆ ನಡೀತೈತಲ್ರಿ, ಮೀನ್ಸ್ ದ ಬಫರ್ ಝೋನ್ ಇಲ್ಲಿ ನಾಟ್ ಕೋರ್ ಝೋನ್. ಈ ಕಡೆ ಮಾಡಿದ್ರೆ ನಡೀತಿಲ್ಲ ಅಂಥದ್ದು ಇದು ಮಾಡಬೇಕಾದ್ರೆ ದ ಗಾಡ್ಗಿಲ್ ಕಮಿಟಿ ಸರ್ ದ್ಯಾಟ್ ಇಂಥ ಸರೌಂಡಿಂಗ್ ಏರಿಯಾದಲ್ಲಿ 64% ಏನಪ್ಪ ಯು ಶುಡ್ ನಾಟ್ ಮೈನ್ ಅಂತೇಳಿ ಏನು ಮಾಡ್ತೀರಿ ಗೌರ್ಮೆಂಟಿಗೆ ವರದಿ ಕೊಡ್ತಾರೆ. ಯಾರು ಗಾಡ್ಗಿಲ್ಲವ್ರು ಮೀನ್ಸ್ ಅಷ್ಟು ಏರಿಯಾ ನೀವು 64% ಏರಿಯಾ ಬಿಟ್ಕೊಂಡು ಮೀನ್ಸ್ ಇಷ್ಟೆಲ್ಲ ಏರಿಯಾ ಬಿಟ್ಕೊಂಡು ಯು ಕ್ಯಾನ್ ಗೋ ಫಾರ್ ಏನಪ್ಪ ಅಂದಾಗ ನೀವೇನಪ್ಪ ಅಂದ್ರೆ 36% ಏರಿಯಾದಲ್ಲಿ ಅಷ್ಟೇ ಮಾಡಿಕೊಡ್ರಿ ಅಂತೇಳಿ ಗೌರ್ಮೆಂಟ್ ಇದಕ್ಕೆ ಸ್ಯಾಟಿಸ್ಫೈ ಇಲ್ಲ, ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ಅಂತೇಳಿ. ದೆನ್ ಅಗೇನ್ ಏನಪ್ಪ ಅಂದ್ರೆ ಒನ್ ಮೋರ್ ಕಮಿಟ್ ಮಾಡ್ತಾರೆ ರೀ ಕಸ್ತೂರಿ ರಂಗನ್ ಕಮಿಟಿ. he said that by leaving 37% ಜಾಗ ಬಿಟ್ಕೊಂಡು ಉಳ್ಕಾದಲ್ಲಿ ಏನು ಮಾಡಿ ನೀವು ಉಳ್ಕಿದ ಕಡೆ ಮಾಡಿಕೊಡ್ರಿ. ಮೀನ್ಸ್ ಕಸ್ತೂರಿ ರಂಗನ್ ಸರ್ ದ್ಯಾಟ್ 37% ಏನೈತಲ್ಲ ಕಾಂಟ್ ಮೈನ್ ಅಂತ ಕೊಟ್ರಿ. ಇಲ್ಲಿ ನೋಡ್ಕೊಡ್ರಿ ಗಾಡ್ಗಿಲ್ ಅವರು 64% ಗಣಿಗಾರಿಕೆ ಮಾಡಬೇಡ್ರಿ ಅಂದರು. ಗಾಡ್ಗಿಲ್ ಅವ್ರ ಕಮಿಟಿ ಏನು ಮಾಡಿರಿ 37% ಬಿಟ್ಕೊಂಡು ನೀವು ಮಾಡಿರಿ ಗಣಿಗಾರಿಕೆ ಅಂತ. ಸೊ ಪ್ಲೀಸ್ ರಿಮೆಂಬರ್ these two reports are mainly because of the ವೆಸ್ಟರ್ನ್ ಘಾಟ್ಸ್.
ಕೇಳ್ತಾರೆ, ಯಾಕಂದ್ರೆ ಲಾಸ್ಟ್ ಇಯರ್ ಕೇಸಲ್ಲಿ ನೋಡ್ಕೊಡ್ರಿ ಕಸ್ತೂರಿ ರಂಗನ್ ಮತ್ತು ಗಾಡ್ಗಿಲ್ ಕಮಿಟಿ ಯಾವ ವಿಷಯದಲ್ಲಿ ಅಂದಾಗ ಪಶ್ಚಿಮ ಘಟ್ಟದಲ್ಲಿರುವ ಇಂಥ ಎಕೋ ಸೆನ್ಸಿಟಿವ್ ಝೋನ್ನ ಎಷ್ಟು ಭಾಗ ಗಣಿಗಾರಿಕೆ ಮಾಡಬೇಕು ಮಾಡಬಾರ್ದು ಅಂತ ನೋಡ್ಕೊಡ್ರಿ. ದ 60% ಅಂದ್ರೆ ದ ಗಾಡ್ಗಿಲ್ said that by leaving 64% you can mine ಏನಪ್ಪ ಅಂದ್ರೆ ರಿಮೈನಿಂಗ್ ಏನಪ್ಪ 36% ಮೀನ್ಸ್ 64% ಜಾಗ ಬಿಟ್ಕೊಂಡು ಉಳ್ಕಿದ ಕಡೆ ಗಣಿಗಾರಿಕೆ ಮಾಡಿಕೊಡ್ರಿ ಅಂತ ಯಾರು ಕೊಟ್ರಿ? ಗಾಡ್ಗಿಲ್. ಬಟ್ ಗೌರ್ಮೆಂಟ್ ಅದಕ್ಕೆ ಸ್ಯಾಟಿಸ್ಫೈ ಆಗಲಿಲ್ಲ. ಅಗೇನ್ ಗೌರ್ಮೆಂಟ್ ಹ್ಯಾವ್ ಫೌಂಡ್ ಒನ್ ಮೋರ್ ಏನಪ್ಪ ಕಸ್ತೂರಿ ರಂಗನ್ ಮಾಡಿದ್ರು. ಕಸ್ತೂರಿ ರಂಗನ್ ಏನು ಹೇಳ್ತಾರೆ ರೀ 37% ಜಾಗ ಬಿಟ್ಕೊಂಡು ಉಳ್ಕಿದ ಕಡೆ ನೀವು ಗಣಿಗಾರಿಕೆ ಮಾಡಿಕೊಡ್ರಿ. ಎಲ್ರಿ ಎಕೋ ಸೆನ್ಸಿಟಿವ್ ಝೋನ್ಸಲ್ಲಿ ಅದಕ್ಕೆ ನೋಡ್ಕೊಡ್ರಿ. ದೆನ್ ಐ ಥಿಂಕ್ ನೀವು ಕೇಳಿರ್ಬೇಕು ಕುದುರೆಮುಖ ಇದಲ್ರಿ, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅರೌಂಡ್ ಏನಪ್ಪ ಸರೌಂಡಿಂಗ್ ಭಾಳ ಮೈನಿಂಗ್ ಆಗ್ತಿದ್ರು ಮೊದಲು. ಯಾವಾಗ ಕಸ್ತೂರಿ ರಂಗನ್ ಅದನ್ನು ಕಸ್ತೂರಿ ರಂಗನ್ ಏನು ಮಾಡ್ತಾರೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ನಿಯರ್ ಬೈ ಮಾಡೋಂಗಿಲ್ಲ. ಬಿಕಾಸ್ ಇಟ್ ಕಮ್ಸ್ ಅಂಡರ್ ದ 37% ಪ್ರೊಟೆಕ್ಟೆಡ್ ಏರಿಯಾ ಎಕೋ ಸೆನ್ಸಿಟಿವ್ ಝೋನ್ ಅನ್ನತ್ಲಿ ಅಲ್ಲಿ ಗಣಿಗಾರಿಕೆ ಸ್ಟಾಪ್ ಮಾಡಿಸಿದ್ರು ಬಿಕಾಸ್ ಆಫ್ ದ ಕಸ್ತೂರಿ ರಂಗನ್. ಸೊ ಪ್ಲೀಸ್ ರಿಮೆಂಬರ್ ಇಬ್ಬರು ವರದಿ ಎದ್ರ ಸಂಬಂಧ ರೀ? ವೆಸ್ಟರ್ನ್ ಘಾಟ್ ಆ್ಯಂಡ್ ಅಗೇನ್ ಕಸ್ತೂರಿ ರಂಗನ್ ನಮ್ಗೆ ಆಲ್ರೆಡಿ ಗೊತ್ತದ್ರಿ. ಕಸ್ತೂರಿ ರಂಗನ್ ಅವ್ರು ನೋಡ್ಕೊಡಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಚೇರ್ಪರ್ಸನ್ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಚೇರ್ಪರ್ಸನ್ ಯಾರು ರೀ? ಕಸ್ತೂರಿ ರಂಗನ್. ರೀಸೆಂಟ್ಲಿ PSI ಕೇಳೋಣ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಚೇರ್ಪರ್ಸನ್ ಯಾರು ರೀ? ಕಸ್ತೂರಿ ರಂಗನ್. ಆಲ್ರೆಡಿ ಮೊನ್ನೆ ಕೇಳ್ಯಾರಿ. ನೆಕ್ಸ್ಟ್ ನೋಡ್ಕೊಡಿ ವಿಚ್ ಆಫ್ ದ ಫಾಲೋಯಿಂಗ್ ಯೂನಿವರ್ಸಿಟಿ ಬಿಕಮ್ ದ ಫಸ್ಟ್ ಯೂನಿವರ್ಸಿಟಿ ಇನ್ ಇಂಡಿಯಾ ಟು ಅಡಾಪ್ಟ್ ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂದಾಗ ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ KUD ಅಂತೇಳಿ ಭಾರತದಲ್ಲಿ ಮೊಟ್ಟ ಮೊದಲ ಯೂನಿವರ್ಸಿಟಿ ಏನಪ್ಪ ಅಂದ್ರೆ ಹೊಸ ಮೀನ್ಸ್ ರಾಷ್ಟ್ರೀಯ ಶಿಕ್ಷಣ ನೀತಿನ ಅಳವಡಿಕೆ ಮಾಡ್ಕೊಂಡಿದ್ದೆ. ಆದರೆ ಧಾರವಾಡ ಯೂನಿವರ್ಸಿಟಿ ಮೀನ್ಸ್ ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ. ನೆಕ್ಸ್ಟ್ ನೋಡ್ಕೊಡ್ರಿ ಕಸ್ತೂರಿ ರಂಗನ್ ನೋಡ್ಕೊಡ್ರಿ ಪ್ರೆಸ್ಟಿಜಿಯಸ್ ಅವಾರ್ಡ್ ಏನಪ್ಪ ಅಂದ್ರೆ ಬಸವ ಶ್ರೀ. ರೀಸೆಂಟ್ಲಿ ಭಾಳ ಚರ್ಚೆಯಲ್ಲಿ ಇತ್ತು, ಯಾಕಂದ್ರೆ 2021 ಪುನೀತ್ ರಾಜ್ಕುಮಾರ್ ಅವರಿಗೆ ಏನು ಕೊಟ್ರಿ 2021 ಬಸವಶ್ರೀ ಪ್ರಶಸ್ತಿ ಘೋಷಣೆ ಮಾಡಿರಿ. ಯಾರು ಮಾಡ್ತಾರೆ? ಮುರುಘಾ ಮಠ ಅವರು. ಕಸ್ತೂರಿ ರಂಗನ್ ನೋಡ್ಕೊಡ್ರಿ ಈ ಮೂರು ನೆನ್ಪಿಟ್ಕೊಡ್ರಿ. ಬಸವಶ್ರೀ ಪ್ರಶಸ್ತಿ ನೋಡ್ಕೊಡ್ರಿ ಯಾರು ಕೊಡ್ತಾರಂದ್ರೆ ಮುರುಘಾ ಮಠ ಕೊಡ್ತಾರೆ 2019, 2020, 2021. ಯಾಕಂದ್ರೆ ನೋಡ್ಕೊಡ್ರಿ ಇತ್ತೀಚೆಗೆ 2021 ಅನೌನ್ಸ್ ಮಾಡಿದ್ದಾರೆ. ಬಟ್ ಹೋದ ವರ್ಷ 19 ಮತ್ತು 20 ಎರಡೂ ಸೇರ್ಕೊಂಡು ಏನಪ್ಪ ಎರಡೂ ಸೇರ್ಕೊಂಡಿರೋದ್ರ ಬಸವಶ್ರೀ ಪ್ರಶಸ್ತಿ ಯಾರು ಕೊಡ್ತಾರೆ? ಮುರುಘಾ ಮಠದವ್ರು ಕೊಡ್ತಾರೆ. ಯಾಕಂದ್ರೆ ರೀಸೆಂಟ್ಲಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅನೌನ್ಸ್ ಮಾಡಿದ್ದಕ್ಕೆ ನಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್. ಇದೇ ಬಸವಶ್ರೀ ಪ್ರಶಸ್ತಿನ 2019 ಒಬ್ಬ ನೋಡ್ಕೊಡ್ರಿ ಕ್ಲಾಸಿಕಲ್ ಮ್ಯೂಸಿಷಿಯನ್ ಕಾಲ್ಡ್ ಆಸ್ ರಾಜೀವ್ ತಾರ್ನಾಥ್. ಓಕೆ, ಪಂಡಿತ್ ರಾಜೀವ್ ತಾರ್ನಾಥ್ ಅವ್ರು ಏನಪ್ಪ ಶಾಸ್ತ್ರೀಯ ಸಂಗೀತಗಾರರು ಅಂತ ಹೇಳ್ತಾರೆ. ಶಾಸ್ತ್ರೀಯ ಸಂಗೀತ ಯಾಕಂದ್ರೆ ಹೋದ ವರ್ಷ ಒಮ್ಮೆ ಅನೌನ್ಸ್ ಮಾಡಿದರೆ 19-20. ಓಕೆ, 2020 ಅಂದರೆ ಕಸ್ತೂರಿ ರಂಗನ್. ರೀಸೆಂಟ್ಲಿ ಏನಪ್ಪ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಏನಪ್ಪ ಅಂದ್ರೆ ಅವರಿಗೆ ಈ ವರ್ಷದ ಏನಪ್ಪ ಅಂದ್ರೆ ಬಸವಶ್ರೀ ಪ್ರಶಸ್ತಿಯನ್ನು ಮುರುಘಾ ಮಠದವ್ರು ಘೋಷಣೆ ಮಾಡಿದ್ದಾರೆ. ಕಸ್ತೂರಿ ರಂಗನ್ ಅಂತ ಬಂದಾಗ ಈ ಥರ ಪಾಯಿಂಟ್ಸ್ ನೆನ್ಪಿಟ್ಕೊಡ್ರಿ. ಕಸ್ತೂರಿ ರಂಗನ್ ಏನಪ್ಪ ಪಶ್ಚಿಮ ಘಟ್ಟದಲ್ಲಿ ಎಕೋ ಸೆನ್ಸಿಟಿವ್ ಝೋನಲ್ಲಿ 37 ಭಾಗವನ್ನು ನೀವು ಗಣಿಗಾರಿಕೆ ಮಾಡಬೇಡ ಅಂತೇಳಿದ್ರಿ. ಓಕೆ, ಇವ್ರು ಗಾಡ್ಗಿಲ್ ಅವ್ರು ಏನು ಹೇಳಿದ್ರಿ 64% ಮಾಡಬೇಡ ಅಂತೇಳಿ ಗೌರ್ಮೆಂಟೆಲ್ಲ ಐತಿ. ಇವಾಗ ನೋಡ್ಕೊಡ್ರಿ ಇಷ್ಟೆಲ್ಲ ಬೇಸಿಕ್ ತಿಳ್ಕೊಂಡ್ಮೇಲೆ ಇವಕ್ಕೇನಂತಾರೆ ಗೊತ್ತ್ರಿ? ಈ ದೊಡ್ಡ ಪ್ರದೇಶ ಐತಲ್ಲ, ಈ ದೊಡ್ಡ ಪ್ರದೇಶಕ್ಕೆ ಏನಂತಾರೆ? ಬಯೋಸ್ಪಿಯರ್ ಅಂತಾರೆ, ಜೈವಿಕ ತಾಣ ಅಂತಾರೆ. ಇದೇನು ಬಫರ್ ವಲಯ ಐತಲ್ರಿ, ಇದಕ್ಕೇನಂತಾರೆ? ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತಾರೆ. ಅದೇ ಕೋರ್ ಝೋನ್ ಅಂತಿರಲ್ರಿ, ದಿಸ್ ಈಸ್ ಕಾಲ್ಡ್ ಆಸ್ ನ್ಯಾಷನಲ್ ಪಾರ್ಕ್ಸ್ ಅಂತ. ನ್ಯಾಷನಲ್ ಪಾರ್ಕ್ ವೇರ್ ಹ್ಯೂಮನ್ ಆಕ್ಟಿವಿಟೀಸ್ ಆಸ್ ವೆಲ್ ದ ಹ್ಯೂಮನ್ ಸೆಟಲ್ಮೆಂಟ್ಸ್ ಆರ್ ನಾಟ್ ಅಲೌಡ್. ರೀಸೆಂಟ್ಲಿ ನೋಡ್ಕೊಡ್ರಿ ಫ್ರೀ ಕೋಚಿಂಗ್ ಐ ಥಿಂಕ್ PCCL ಕ್ವಶನಲ್ಲಿ 2011 IAS ಕ್ವಶನ್ ಪೇಪರ್ದು ಒಂದು ಕ್ವಶನ್ ಎತ್ತಕನ್ ಕೆಳಗಿನ ಯಾವುದರಲ್ಲಿ ಅತಿ ಹೆಚ್ಚು ಸಂರಕ್ಷಣೆ ಮಾಡುತ್ತೆ ಏನಪ್ಪ ಕೆಳಗಿನ ಯಾವ ಪ್ರದೇಶದಲ್ಲಿ ಮನುಷ್ಯನ ಚಟುವಟಿಕೆಗಳು ಮತ್ತು ಮನುಷ್ಯನ ವಾಸಿಸಲು ಬಿಡುವುದಿಲ್ಲ ಅಂದಾಗ ದ್ಯಾಟ್ ಈಸ್ ಕಾಲ್ಡ್ ಆಸ್ ನ್ಯಾಷನಲ್ ಪಾರ್ಕ್. ಐ ಸರ್ ದಟ್ ಕೋರ್ ಝೋನ್. ಇದೇ ಕ್ವಶನ್ ಏನಾಗೈತೆ ರೀ ರೀಸೆಂಟ್ಲಿ ಟಫಸ್ಟ್ PSದಲ್ಲಿ ಏನಪ್ಪ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಒಂದು ಭಾಗವನ್ನು ಏನಪ್ಪ ಅಂದ್ರೆ 3 ವಲಯಗಳನ್ನಾಗಿ ಡಿವೈಡ್ ಮಾಡ್ತಾರೆ ಅಂತ ಕೇಳ್ಯಾರ. ಸೊ ಇಲ್ಲಿ ನೋಡ್ಕೊಡ್ರಿ ಇದೇ ಟ್ರಾನ್ಸಿಷನ್ ವಲಯ ಏನಪ್ಪ ಎಲ್ಲ ಪ್ರಾಣಿಗಳು ಮತ್ತು ಎಲ್ಲ ಮನುಷ್ಯರನ್ನು ಇರಾಕ್ ಪಡ್ತೈತಿ ಅಲ್ರಿ. ದಿಸ್ ಈಸ್ ಕಾಲ್ಡ್ ಎ ಬಯೋಸ್ಫಿಯರ್ ಅಥವಾ ಜೈವಿಕ ತಾಣ. ಯಾವಾಗ ನಾವು ಬಫರ್ ಝೋನ್ ಅಂತೇಳಿ ವೇರ್ ಹ್ಯೂಮನ್ ಸೆಟಲ್ಮೆಂಟ್ ಈಸ್ ನಾಟ್ ಅಲೌಡ್, ಓನ್ಲಿ ಹ್ಯೂಮನ್ ಆ್ಯಕ್ಟಿವಿಟೀಸ್ ಆರ್ ಅಲೌಡ್ ಅಂದಾಗ ಸಚ್ ಅನ್ ಏರಿಯಾ ಇಸ್ ಕಾಲ್ಡ್ ಆಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂದಾಗ ಮನುಷ್ಯನ ಚಟುವಟಿಕೆಗಳನ್ನ ಅಷ್ಟೇ ಬಿಟ್ಕೊಂಡು ಮನುಷ್ಯನ ವಾಸಿಸಲು ಬಿಡಂಗಿಲ್ಲ ರೀ. ಅಂಥದಕ್ಕೆ ಏನಂತೀವಿ ನಾವು ಆ್ಯಸ್ ಪರ್ ದ ಲ್ಯಾಂಡ್ ಬಫರ್ ಝೋನ್ ಅಂತೀವಿ. ಇಲ್ಲೇನಂತೀವಿ ನಾವು ಇಲ್ಲೇನಪ್ಪ ಅಂದಾಗ ವನ್ಯಜೀವಿ ಏನಪ್ಪ ಅಂದ್ರೆ ವನ್ಯಜೀವಿ ಅಭಯಾರಣ್ಯ
ಅಭಯಾರಣ್ಯ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದಾಗ ಅದಕ್ಕೆ ನೋಡ್ಕೊ ಒಂದೇ ಪ್ರದೇಶದಲ್ಲಿ ಏನಿರ್ತೈತಿ ರೀ ಅದು ನ್ಯಾಷನಲ್ ಪಾರ್ಕ್ನೂ ಇರ್ತೈತಿ ಬಯೋಸ್ಪಿಯರ್ನೂ ಇರ್ತೈತಿ ಏನಪ್ಪ ಅಂದ್ರೆ ವೈಲ್ಡ್ ಲೈಫ್ ಸ್ಯಾಂಚುರಿ. ಪ್ಲೀಸ್ ರಿಮೆಂಬರ್ ದೀಸ್ ಶಾರ್ಟ್ಕಟ್ಸ್. ಸೊ ಹೀಗಾಗಿ ನೋಡ್ಕೊಡ್ರಿ ಕೋರ್ ಝೋನ್ಗೆ ಏನಂತಾರೆ ವೇರ್ ಹ್ಯೂಮನ್ ಸೆಟಲ್ಮೆಂಟು ಮತ್ತು ಹ್ಯೂಮನ್ ಆ್ಯಕ್ಟಿವಿಟೀಸ್ ಬಿಡಂಗಿಲ್ಲ ರೀ ಅಂಥವು ಏನಪ್ಪ ನ್ಯಾಷನಲ್ ಪಾರ್ಕ್ ಅಂತೀವಿ, ನ್ಯಾಷನಲ್ ಪಾರ್ಕ್. ಸೊ ಪ್ಲೀಸ್ ರಿಮೆಂಬರ್ ದೀಸ್ ಆರ್ ದ ಇಂಪಾರ್ಟೆಂಟ್ ಏರಿಯಾಸ್, ರೈಟ್. ನೆಕ್ಸ್ಟ್ ನೋಡ್ಕೊಡ್ರಿ, ಇವಾಗ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ. ನೆಕ್ಸ್ಟ್ ಐ ವಿಲ್ ಡ್ರಾ ದ ಕ್ವಶನ್. ಪನ್ನ ಅನ್ನೋದು ಏನೈತೆ ರೀ ಬಯೋಸ್ಪಿಯರ್ ಐತಿ. ಪನ್ನ ಅನ್ನೋದು ಒಂದು ಬಯೋಸ್ಪಿಯರ್ ಐತಿ, ಮೀನ್ಸ್ ದೊಡ್ಡ ಏರಿಯಾ, ಟ್ರಾನ್ಸಿಷನ್ ಝೋನ್ ಅಂತೇಳಿ ದೊಡ್ಡ ಏರಿಯಾ ವೇರ್ ಹ್ಯೂಮನ್ ಬೀಯಿಂಗ್ಸ್ ಏನಪ್ಪ ಇಲ್ಲಿ ಸೆಟ್ಲ್ ಆಗ್ಯಾರ. ಅದೇ ಒಳಗೆ ನೋಡ್ಕೊಡಿ ಪನ್ನ ಅನ್ನೋದೇನಪ್ಪ ಪನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಐತ್ರಿ. ಪನ್ನ ಅಭಯಾರಣ್ಯ ಐತಿ, ವನ್ಯಜೀವಿ ಅಭಯಾರಣ್ಯ. ಅದೇ ಪನ್ನದಲ್ಲಿ ಏನಪ್ಪ ಜಾಸ್ತಿ ಏನಪ್ಪ ಥ್ರೆಟ್ ಆಗುತ್ತೆ ಏನು ಮಾಡ್ತೀವಿ ಸ್ಮಾಲ್ ಏರಿಯಾ ಏನು ಮಾಡಿರ್ತಾರೆ ಪನ್ನ ನ್ಯಾಷನಲ್ ಪಾರ್ಕ್ ಅಂತ ಮಾಡ್ತಾರೆ, ನ್ಯಾಷನಲ್ ಪಾರ್ಕ್ ನಥಿಂಗ್ ಬಟ್ ಈ ಏರಿಯಾಗೆ ಏನಂತೇನು ಈ ಏರಿಯಾಗೆ ಅಂದರೆ ಟ್ರಾನ್ಸಿಷನ್ ಝೋನ್ ಬಫರ್ಗೆ. ನೆಕ್ಸ್ಟ್ ಏನಪ್ಪ ಇದಕ್ಕೇನಂತೀವಿ ಬಫರ್ ವಲಯ ಅಂತಿದ್ವಲ್ಲ ರೀ. ಬಫರ್ ವಲಯಕ್ಕೆ ಏನಂತೇನು ಬಫರ್ ವಲಯಕ್ಕೆ ಏನಪ್ಪ ಇದು ಬಫರ್ ವಲಯ. ಈ ಪರ್ಟಿಕ್ಯುಲರ್ ಏನಾಗಂತೀವಿ ಕೋರ್ ವಲಯ ಅಂತೀವಿ ವೇರ್ ಹ್ಯೂಮನ್ ಆ್ಯಕ್ಟಿವ್ಸ್ ಆ್ಯಂಡ್ ಹ್ಯೂಮನ್ ಸೆಟಲ್ಮೆಂಟ್ಸ್ ಆರ್ ನಾಟ್ ಅಲೌಡ್ ಅಂತೀವಿ. ಅದಕ್ಕೆ ನೋಡ್ಕೊಡು ಆಫನ್ಲಿ ವಿ ಆರ್ ಸೇಯಿಂಗ್ ದ್ಯಾಟ್ ಹೌದಲ್ಲ ಬಯೋಸ್ಪಿಯರ್ ಹೆಸರು ಅದೈತಿ, ವೈಲ್ಡ್ ಲೈಫ್ ಸೆಂಚುರಿ ಹೆಸರು ಅದೈತಿ, ನ್ಯಾಷನಲ್ ಪಾರ್ಕ್ ಹೆಸರು ಅದೈತಿ ಅಂದಾಗ ಬೇಸ್ಡ್ ಆನ್ ದ ಹ್ಯೂಮನ್ ಆ್ಯಕ್ಟಿವಿಟಿ ಆ್ಯಂಡ್ ಹ್ಯೂಮನ್ ಸೆಟಲ್ಮೆಂಟ್ ಸರ್ಟನ್ ಏರಿಯಾ ಡಿವೈಡ್ ಏನೈತಿ. ಬೆಸ್ಟ್ ಎಕ್ಸಾಂಪಲ್ ನೀವು ದಾಂಡೇಲಿಗೆ ಹೋಗ್ತಾನೆ ಗೊತ್ತಾಗ್ತೀರಿ 3 ವಲಯ ನಿಮ್ಗೆ ಕಂಡು ಬರ್ತು. ಓನ್ಲಿ ಸರ್ಟನ್ ಏರಿಯಾದಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ ಬಿಟ್ಟಾರೆ ಅಲ್ಲೆಲ್ಲಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಓನ್ಲಿ ಏನಪ್ಪ ಸರ್ಟನ್ ಏರಿಯಾದಲ್ಲಿ ಹ್ಯೂಮನ್ ಆ್ಯಕ್ಟಿವಿಟೀಸ್ ಬಿಟ್ಟಾರೆ. ಬೇಕಾದ್ರೆ ನೀವು ನೋಡ್ಕೊಡ್ರಿ ನಾಗರಹೊಳೆ ಟೂರಿಸಮ್ ಹೋಗ್ತೀರಿ, ಸಫಾರಿ ಅಂತೀವಲ್ರಿ ಟೂರಿಸಮ್ ಹೋಗ್ತೀವಿ. ಅದೇನು ಮಾಡ್ತಾರೆ ಈವ್ನಿಂಗ್ ಆಯ್ತಲೇ ನಮ್ಮ ವಾಪಸ್ ಕಳಿಸ್ಬಿಡ್ತಾರೆ, ಅಲ್ಲೇ ಇಟ್ಕೊಳಂಗಿಲ್ಲ ಅಂದಾಗ ದ್ಯಾಟ್ ಈಸ್ ಕಾಲ್ಡ್ ಆಸ್ ಬಫರ್ ಝೋನ್ ವೇರ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಆರ್ ಅಲೌಡ್ ಬಟ್ ಹ್ಯೂಮನ್ ಸೆಟಲ್ಮೆಂಟ್ ಅನೌಲ್ ಮಾಡಿಲ್ಲ. ಅದೇ ಪನ್ನದಲ್ಲಿ ನೋಡ್ಕೊಡಿ ಅದೇ ಏನಪ್ಪ ಅಂದ್ರೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಐತ್ರಿ, ಅಲ್ಲಿ ಹ್ಯೂಮನ್ ಆ್ಯಕ್ಟಿವಿಟೀಸು ಮತ್ತು ಹ್ಯೂಮನ್ ಸೆಟಲ್ಮೆಂಟ್ ಬಿಟ್ಟಿಲ್ಲ. ಸೊ ಹೀಗಾಗಿ ಒಂದು ಪ್ಲೇಸ್ನ ಈ ಥರ ಬೇಸಿಕ್ಸ್ ಅರ್ಥ ಮಾಡ್ಕೊಡ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ ನ್ಯಾಷನಲ್ ಪಾರ್ಕ್ ಅಂದಾಗ ಯಾರಿಗೆ ರೈಟ್ಸ್ ಐತಿ ನ್ಯಾಷನಲ್ ಪಾರ್ಕ್ ಘೋಷಣೆ ಮಾಡೋದು ಹೂ ಹ್ಯಾವ್ ದ ರೈಟ್ಸ್ ಟು ಡಿಕ್ಲೇರ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ. ಭಾರತದಲ್ಲಿ ಒಂದು ಪ್ರದೇಶವನ್ನು ನ್ಯಾಷನಲ್ ಪಾರ್ಕ್ ಅನ್ನುವ ವೈಲ್ಡ್ ಲೈಫ್ ಸೆಂಚುರಿ ಇದು ಬಯೋಸ್ಪಿಯರ್. Who have the rights to declare any location as the national park? And please remember, state government have the power to declare. Whenever state government declare ಮಾಡ್ತಾರೆ ಮೀನ್ಸ್ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಐತಿ ಒಂದು ಸ್ಥಾನವನ್ನು ಏನಪ್ಪ ಅಂದ್ರೆ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಿದ್ರು. ಒಮ್ಮೆ ರಾಷ್ಟ್ರೀಯ ಉದ್ಯಾನ ಘೋಷಣೆ ಮಾಡಿದ್ರೆ ಅಂತ ತಿಳ್ಕೊಡ್ರಿ ದೇರ್ ನೋ ಮೈನಿಂಗ್ ಆ್ಯಕ್ಟಿವಿಟೀಸ್ ಆರ್ ಅಲೌಡ್ ಅಂತ ಹೇಳ್ತಾರೆ ಮತ್ತು ಹ್ಯೂಮನ್ ಸೆಟಲ್ಮೆಂಟ್ ಅಲೌಡ್ ಇಲ್ಲ. ಯಾರು ಡಿಕ್ಲೇರ್ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನ ಸ್ಟೇಟ್ ಗೌರ್ಮೆಂಟ್ ಕ್ಯಾನ್ ಡಿಕ್ಲೇರ್ ಬಿಕಾಸ್ ದ ಸ್ಟೇಟ್ ಗೌರ್ಮೆಂಟ್ ಕ್ಯಾನ್ ಹ್ಯಾವ್ ದ ರೈಟ್ಸ್ ಟು ಡಿಕ್ಲೇರ್ ಎನಿ ಲೊಕೇಶನ್ ಆಫ್ ದ ನ್ಯಾಷನಲ್ ಪಾರ್ಕ್. ಯಾವುದರಿಂದ ಬರ್ತೈತೆ ರೀ ವೈಲ್ಡ್ ಲೈಫ್ Protection Act. Please remember 1972. Very important. ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972ರಲ್ಲಿ ಏನಪ್ಪ ಅದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಡ್ತೀವಿ. ಯು ಕ್ಯಾನ್ ಡಿಕ್ಲೇರ್ ಎನಿ ಲೊಕೇಶನ್ ಆಸ್ ದ ಪ್ರಿಸರ್ವ್ಡ್ ಆರ್ ರಿಸರ್ವ್ಡ್ ಏರಿಯಾ ಫಾರ್ ಎನಿ ಕೈಂಡ್ ಆಫ್ ಸ್ಪೇಸಿಸ್. ಮೀನ್ಸ್ ವೈಲ್ಡ್ ಲೈಫ್ ಸೆಂಚುರಿಯಿಂದ ಇದು ಭಾಳ ಏನೋ ಹಾನಿ ಆಕತ್ತಂತ ತಿಳ್ಕೊಡ್ರಿ ರಾಜ್ಯ ಸರ್ಕಾರಗಳು ಏನು ಮಾಡಿಬಿಡ್ತು ಅದನ್ನು ರಾಷ್ಟ್ರೀಯ ಉದ್ಯಾನ ಅಂತ ಅಪ್ಗ್ರೇಡ್ ಮಾಡಿಬಿಡ್ತು, ನ್ಯಾಷನಲ್ ಪಾರ್ಕ್ ಅಂತ ಅಪ್ಗ್ರೇಡ್ ಮಾಡ್ತು. ಸೊ ದ್ಯಾಟ್ ಆಲ್ ದ ಹ್ಯೂಮನ್ ಆ್ಯಕ್ಟಿವಿಟೀಸ್ ವಿಲ್ ಬಿ ಸಸ್ಪೆಂಡೆಡ್ ಇನ್ ಅ ನ್ಯಾಷನಲ್ ಪಾರ್ಕ್. ಯಾಕಂದ್ರೆ ಅದು ಕೋರ್ ಝೋನ್ ರೀ. ಸ್ಟೇಟ್ ಗೌರ್ಮೆಂಟ್ನವರು ಈ ಥರ ಡಿಕ್ಲೇರ್ ಮಾಡ್ಬೋದು ಎನಿ ಲೊಕೇಶನ್ನ ರಿಸರ್ವ್ಡ್ ಏರಿಯಾ ಅಥವಾ ನ್ಯಾಷನಲ್ ಪಾರ್ಕ್ ಅಂತ ಡಿಕ್ಲೇರ್ ಮಾಡ್ಕೊಳ್ಬೋದು. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ನವ್ರು ಅಧಿಕಾರ ಯಾರು ಕೊಟ್ಟಾರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ವಿಲ್ ಗಿವ್ ದ ರೈಟ್ಸ್ ಟು ಸ್ಟೇಟ್ ಗೌರ್ಮೆಂಟ್ ಟು ಡಿಕ್ಲೇರ್ ಎನಿ ಲೊಕೇಶನ್ ಆಸ್ ದ ರಿಸರ್ವ್ಡ್ ಏರಿಯಾ ಫಾರ್ ಎನಿ ಕೈಂಡ್ ಆಫ್ ಆರ್ಗನಿಸಮ್ ಅಂತೆ. ರಾಜ್ಯ ಸರ್ಕಾರಗಳಿಗೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಒಂದು ಅಧಿಕಾರ ಕೊಡ್ತೈತಿ, ನೀವು ಡಿಕ್ಲೇರ್ ಮಾಡಿಕೊಡ್ರಿ ಯಾವುದಾದ್ರೂ ಪ್ಲೇಸ್ನ ನ್ಯಾಷನಲ್ ಪಾರ್ಕ್ ಅಂತೇಳಿ. ದೆನ್ ಅಗೇನ್ ವೆನ್ ಎವರ್ ಸ್ಟೇಟ್ ಗೌರ್ಮೆಂಟ್ನವ್ರು ಯಾವಾಗ ಡಿಕ್ಲೇರ್ ಮಾಡ್ತಾರಲ್ರಿ ನ್ಯಾಷನಲ್ ಪಾರ್ಕ್ ಅಂತೇಳಿ ದೆನ್ ಅದನ್ನೇನಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಟು ಪ್ರೊಟೆಕ್ಟ್. ಸೆಂಟ್ರಲ್ ಗೌರ್ಮೆಂಟ್ ನೋಡ್ಕೊಡ್ರಿ ಸ್ಟೇಟ್ದಾರ ಏನು ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡ್ತಾರಲ್ಲ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಟು ಪ್ರೊಟೆಕ್ಟ್ ಬಿಕಾಸ್ ಆರ್ಟಿಕಲ್ ಫಸ್ಟಲ್ಲಿ ಹೇಳ್ತೈತೆ ರೀ ಏನಪ್ಪ ಅಂದ್ರೆ ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್. ದೆನ್ ದ ಫಾರೆಸ್ಟ್ ಕಮ್ಸ್ ಅಂಡರ್ ಫಾರೆಸ್ಟ್ ಅನ್ನೋ ಟಾಪಿಕಲ್ಲಿ ಬರ್ತೈತೆ ರೀ ಕನ್ಕರೆಂಟ್ ಲಿಸ್ಟಲ್ಲಿ ಬರ್ತೈತಿ. ಕನ್ಕರೆಂಟ್ ಲಿಸ್ಟ್ ಬರ್ತೈತಿ ಅಂದ್ರೆ ಇಲ್ಲಿ ನೋಡ್ಕೊಡ್ರಿ ನಮ್ಮಲ್ಲಿ ಲಿಸ್ಟ್ ಮಾಡ್ಯಾರಿ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್,
ಕನ್ಕರೆಂಟ್ ಲಿಸ್ಟ್ ಅಂತ ಮೀನ್ಸ್ ಯಾವಾಗಪ್ಪ ಅಂದ್ರೆ ಒಂದಿಷ್ಟು ಪ್ಲೇಸಲ್ಲಿ ಒಂದಿಷ್ಟು ಇದು ಆ ಏರಿಯಾದಲ್ಲಿ ಯೂನಿಯನ್ ಗೌರ್ಮೆಂಟು ತಾನೇ ಯೂನಿಯನ್ ಅಸೆಂಬ್ಲಿಗೆ ಡಿಸಿಷನ್ ತೊಗೋಬೋದು, ಕೆಲವೊಂದಿಷ್ಟರಲ್ಲಿ ರಾಜ್ಯ ಸರ್ಕಾರಗಳೇನಪ್ಪ ಅಂದ್ರೆ ಡಿಸಿಷನ್ ತೊಗೋಬೋದು, ಕೆಲವೊಂದಿಷ್ಟರಲ್ಲಿ ಏನಪ್ಪ ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿಕೊಂಡು ಕಂಬೈನ್ ಆಗಿ ವರ್ಕ್ ಮಾಡಬೇಕು. ಕರೆಂಟ್ಲಿ ವಿ ಹ್ಯಾವ್ ಏನಪ್ಪ ಅಂದ್ರೆ 52 ಸಬ್ಜೆಕ್ಟ್ಗಳು ಕನ್ಕರೆಂಟ್ ಲಿಸ್ಟ್ ಅದಾವೆ. ಏನಪ್ಪ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಸೇರ್ಕೊಂಡು ವರ್ಕ್ ಮಾಡ್ಬೇಕಂತೇಳಿ ಸಚ್ ಅನ್ ಏರಿಯಾ ಕೊಡ ಏನಪ್ಪ 52 ಅದಾವಲ್ರಿ ಕನ್ಕರೆಂಟ್. ಈ ಐಡಿಯಾ ಮೀನ್ಸ್ ಕನ್ಕರೆಂಟ್ ಅನ್ನೋ ಐಡಿಯಾ ಎಲ್ಲಿಂದ ತೊಗೊಂಬಂದೇನು, ಯಾವ ಕಾನ್ಸ್ಟಿಟ್ಯೂಷನ್ದ, ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಆಸ್ಟ್ರೇಲಿಯಾ ಸಂವಿಧಾನದಿಂದ ಈ ಕನ್ಕರೆಂಟ್ ಅನ್ನೋ ಐಡಿಯಾ ತೊಗೊಂಬಂದೇವ್ರಿ ನಮ್ಮ ಸಂವಿಧಾನಕ್ಕೆ. ಆ್ಯಂಡ್ ಅಗೇನ್ ಕನ್ಕರೆಂಟಲ್ಲಿ ಎಷ್ಟಿದೇವ್ರಿ 52. ಫಾರೆಸ್ಟ್ ಓಕೆ ಅರಣ್ಯ ಯಾವ ಲಿಸ್ಟಲ್ಲಿ ಬರ್ತೈತ್ರಿ, ಕನ್ಕರೆಂಟ್ ಸಮವರ್ತಿ ಪಟ್ಟಿಯಲ್ಲಿ ಬರ್ತೈತೆ. ಸಮವರ್ತಿ ಪಟ್ಟಿಯಲ್ದಾಗ ಸಮವರ್ತಿ ಪಟ್ಟಿ ಎಲ್ಲಿಂದ ತೊಗೊಂಬಂದಿನೋ ಆಸ್ಟ್ರೇಲಿಯನ್ ಸಂವಿಧಾನದಿಂದ. ಇವಾಗ ನೋಡ್ಕೊಡ್ರಿ, ಫಾರೆಸ್ಟ್ ಅರಣ್ಯ ಅನ್ನೋದು ಸಮವರ್ತಿ ಪಟ್ಟಿಯಲ್ಲಿ ಐತಿ. ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಲೊಕೇಶನ್ನ ರಿಸರ್ವ್ಡ್ ಏರಿಯಾ ಅಂತಾಗ ಸಂರಕ್ಷಿತ ತಾಣ ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡಬೇಕು. ಅದೇ ಥರ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ವೆನ್ಎವರ್ ಎನಿ ಸ್ಟೇಟ್ ಗೌರ್ಮೆಂಟ್ ಡಿಕ್ಲೇರ್ ಅದನ್ನು ಯಾರು ಮಾಡ್ಬೇಕು ರೀ, ಕೇಂದ್ರ ಸರ್ಕಾರ ಕಾಪಾಡಬೇಕು. ಅದಕ್ಕೆ ನೋಡ್ಕೊಡ್ರಿ, ಕರ್ನಾಟಕದಲ್ಲಿ 5 ನ್ಯಾಷನಲ್ ಪಾರ್ಕ್ ಅದಾವಲ್ಲ ರೀ, 5 ನ್ಯಾಷನಲ್ ಪಾರ್ಕ್ನ ಫಂಡ್ ಎಲ್ಲಿಂದ ಬರ್ತೈತೆ ರೀ, ಕೇಂದ್ರ ಸರ್ಕಾರದಿಂದ ಬರ್ತದೆ. ಬಿಕಾಸ್ ವೆನ್ ಎವರ್ ಸ್ಟೇಟ್ ಗೌರ್ಮೆಂಟ್ ಡಿಕ್ಲೇರ್ ಎನಿ ಲೊಕೇಶನ್ ಆಫ್ ದ ನ್ಯಾಷನಲ್ ಪಾರ್ಕ್ ಇಟ್ ದ ಡ್ಯೂಟಿ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಪ್ರೊಟೆಕ್ಟ್ ದೋಸ್ ನ್ಯಾಷನಲ್ ಪಾರ್ಕ್ಸ್ ಅಂತೇಳಿ. ವೆನ್ ನ್ಯಾಷನಲ್ ಪಾರ್ಕ್ ಡಿಕ್ಲೇರ್ ಆತಂತ ಕೊಡಿ, ಇಲ್ಲಿ ಹ್ಯೂಮನ್ ಆ್ಯಕ್ಟಿವಿಟೀಸ್ ಯಾವ ಬಿಡಲ್ಲ, ಹ್ಯೂಮನ್ ಸೆಟಲ್ಮೆಂಟ್ ಬಿಡಲ್ಲ. ಸೊ ಪ್ಲೀಸ್ ರಿಮೆಂಬರ್ ಇವನು ಸ್ವಲ್ಪ ಐಡಿಯಾ ಇಟ್ಕೊಡ್ರಿ. ಬಿಕಾಸ್ ಅರ್ಲಿಯರ್ ನೋಡ್ಕೊಡ್ರಿ, ಅರ್ಲಿಯರ್ ಏನಪ್ಪ ಫಾರೆಸ್ಟ್ ಅನ್ನೋದು ಸ್ಟೇಟ್ ಸಬ್ಜೆಕ್ಟ್ ಐತಿ. ಸ್ಟೇಟ್ ಮೀನ್ಸ್ ರಾಜ್ಯ ಪಟ್ಟಿಯಲ್ಲಿ ಬರ್ತಿತ್ತು. ಆದರೆ ಥ್ರೂ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 1976 ಇದಕ್ಕೆ ನೋಡ್ಕೊಂಡು ಮಿನಿ ಸಂವಿಧಾನ ಅಂತಾರೆ. 42ನೇ ತಿದ್ದುಪಡಿ ಮಾಡ್ಕೊಂಡು 1976ರಲ್ಲಿ ಅರಣ್ಯವನ್ನು ಏನು ಮಾಡ್ತಾರೆ, ಸಮವರ್ತಿ ಪಟ್ಟಿಗೆ ಶಿಫ್ಟ್ ಮಾಡ್ತಾರೆ. ಮೀನ್ಸ್ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಇಬ್ಬರು ಸೇರ್ಕೊಂಡು ಇದನ್ನು ಕಾಪಾಡಬೇಕಂತೇಳಿ. ಸೊ ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಡ್ರಿ, ನ್ಯಾಷನಲ್ ಪಾರ್ಕ್ ಕರೆಂಟ್ ಅಫೇರ್ಸಲ್ಲಿ ಇದೆ. ಇಂಡಿಯಾ ಫಸ್ಟ್ ನ್ಯಾಷನಲ್ ಪಾರ್ಕ್ ಏನಪ್ಪ, ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಇಲ್ಲಿ ನೋಡ್ಕೊಡ್ರಿ, ವೈಲ್ಡ್ ಲೈಫ್ ಸೆಂಚುರಿ ಇಷ್ಟು ಬ್ಯಾಟ್ ಟುಡೆ ಹಾಕೊಬಿಟ್ರಿ. ಬಿಕಾಸ್ ವಿ ಹ್ಯಾವ್ ಅ ಮೋರ್ ದೆನ್ 550+ ಅದಾವು, ಇಷ್ಟು ಓದೋ ಅವಶ್ಯಕತೆ ಇಲ್ಲ. ನ್ಯೂಸಲ್ಲಿರೋಷ್ಟು ನ್ಯಾಷನಲ್ ಪಾರ್ಕ್ ನೋಡ್ಕೊಡ್ರಿ, ವಿ ಹ್ಯಾವ್ ಎ ಟೋಟಲಿ 106 ನ್ಯಾಷನಲ್ ಪಾರ್ಕ್. 106 ಬ್ಯಾಟ್ ಟುಡೆಂಗಿಲ್ಲ. ಮೀನ್ಸ್ ಫಸ್ಟ್ ನ್ಯಾಷನಲ್ ಪಾರ್ಕ್ ಜಿಮ್ ಕಾರ್ಬೆಟ್ ಉತ್ತರಾಖಂಡದಲ್ಲಿದೆ. ಉತ್ತರಾಖಂಡದ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಹೇಲಿ ನ್ಯಾಷನಲ್ ಪಾರ್ಕ್. ಹೇಲಿ ನ್ಯಾಷನಲ್ ನೋಡ್ಕೊಡ್ರಿ, ಒಂದನೇ ಹೆಸರು ಏನಂತಾರೆ 1936ದಲ್ಲಿ ನೋಡ್ಕೊಡ್ರಿ, ಇದಕ್ಕೇನಪ್ಪ ಹೇಲಿ ನ್ಯಾಷನಲ್ ಪಾರ್ಕ್ ಅಂತ ಹೆಸರಿಡ್ತಾರೆ. ಇದು ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ನೋಡ್ಕೊಡ್ರಿ, ರೀಸೆಂಟಾಗಿರೋ ನೋಡ್ಕೊಡ್ರಿ 105ನೇದು ನೋಡ್ಕೊಡ್ರಿ, 106ನೇದು ನೋಡ್ಕೊಡ್ರಿ. ಬಿಕಾಸ್ ದೀಸ್ ಹ್ಯಾವ್ ಮೇಡ್ ಇನ್ 2021ನಲ್ಲಿ ಇವನು ಡಿಕ್ಲೇರ್ ಮಾಡಿದ್ರಿಂದ ನಿಮಗೇನು ಕೇಳ್ಬೋದು, ನ್ಯೂಲಿ ಫಾರ್ಮ್ ಆಗಿದ್ದು ಕೇಳ್ಬೋದು ಅಥವಾ ಇದು ಕೇಳ್ಬೋದು. ಭಾಳ ಅಂತಾರೆ ಏನಪ್ಪ, ಕರ್ನಾಟಕದಲ್ಲಿ ಎಷ್ಟಿದಾವೆ, ಕರ್ನಾಟಕದಲ್ಲಿ ಒಟ್ಟು 5 ನ್ಯಾಷನಲ್ ಪಾರ್ಕ್ ಅದು. 5 ನೆನ್ಪಿಟ್ಕೊಂಡವ್ರಿ. ನನಗೆ ಬೇಕು ನೋಡ್ಕೊಡ್ರಿ, ರೀಸೆಂಟ್ಲಿ ಆಗಿದ್ದೇನಪ್ಪ 105ನೇದು ಮತ್ತು 106ನೇದಪ್ಪ. 105ನೇದು ನೋಡ್ಕೊಡ್ರಿ, ರಾಯಮೋನಾ ನ್ಯಾಷನಲ್ ಪಾರ್ಕ್ ಅಸ್ಸಾಂ. ರಾಯಮೋನಾ ನ್ಯಾಷನಲ್ ಪಾರ್ಕ್ ಅಸ್ಸಾಂ. 106ನೇದು ನೋಡ್ಕೊಡ್ರಿ, ದಿಹಿಂಗ್ ಪಟ್ಕೈ ನ್ಯಾಷನಲ್ ಪಾರ್ಕ್ ಅಗೇನ್ ಅಸ್ಸಾಂ. ಅಸ್ಸಾಂದಲ್ಲಿ ಇನ್ನೊಂದು ಕರೆಂಟ್ ಅಫೇರ್ಸ್ ಏನಪ್ಪ, ಅಸ್ಸಾಂದಲ್ಲಿ ಇನ್ನೊಂದಪ್ಪ ಅಂದಾಗ ರಾಜೀವ್ ಗಾಂಧಿ ಓರಾಂಗ್ ನ್ಯಾಷನಲ್ ಪಾರ್ಕ್ ಅಂತ. ಓರಾಂಗ್ ನ್ಯಾಷನಲ್ ಪಾರ್ಕ್ ಐತ್ರಿ. ಎಲ್ರಿದು ಅಸ್ಸಾಂದಲ್ಲಿ. ಮೀನ್ಸ್ ಅಸ್ಸಾಂದಲ್ಲಿ ಏನು ನ್ಯಾಷನಲ್ ಪಾರ್ಕ್ ಅದಾವಲ್ರಿ, ನ್ಯಾಷನಲ್ ಪಾರ್ಕ್ದಲ್ಲಿ ರೀಸೆಂಟ್ಲಿ ಆಗಿದ್ದು 105ನೇದು ರಾಯಮೋನಾ, 106ನೇದು ದಿಹಿಂಗ್ ಪಟ್ಟಿ. ಬೋತ್ ಆರ್ ಲೊಕೇಟೆಡ್ ಇನ್ ಅಸ್ಸಾಂ. ಆ್ಯಂಡ್ ಅಗೇನ್ ಐ ಸೆಡ್ ದ್ಯಾಟ್ ಸ್ಟೇಟ್ ಗೌರ್ಮೆಂಟ್ ಹ್ಯಾವ್ ದ ರೈಟ್ಸ್ ಟು ಡಿಕ್ಲೇರ್ ಎನಿ ಲೊಕೇಶನ್ ಆಸ್ ದ ನ್ಯಾಷನಲ್ ಪಾರ್ಕ್. ವೆನ್ ಸ್ಟೇಟ್ ಗೌರ್ಮೆಂಟ್ ಡಿಕ್ಲೇರ್ಸ್ ಏನಪ್ಪ, ಕೇಂದ್ರ ಸರ್ಕಾರ ಅದನ್ನು ಕಾಪಾಡಬೇಕಾಗ. ಅದಕ್ಕೆ ನೋಡ್ಕೊಡ್ರಿ, ಅಸ್ಸಾಂ ಗೌರ್ಮೆಂಟು ಅನೌನ್ಸ್ ಮಾಡ್ತಿ ಈ ಥರ. ಅದೇ ಅಸ್ಸಾಂದಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಐತ್ರಿ, ನ್ಯೂಸಲ್ಲಿ ಇತ್ತು, ರಾಜೀವ್ ಗಾಂಧಿ ಓರಾಂಗ್ ನ್ಯಾಷನಲ್ ಪಾರ್ಕ್. ಏನು ಮಾಡಿದ್ರಿ, ರಾಜೀವ್ ಗಾಂಧಿ ಅನ್ನೋ ಓರಾಂಗ್ ನ್ಯಾಷನಲ್ ಪಾರ್ಕ್ನ ಮರುನಾಮಕರಣ ಮಾಡಿ ಏನು ಮಾಡಿದ್ರಿ, ಜಸ್ಟ್ ಓರಾಂಗ್ ನ್ಯಾಷನಲ್ ಪಾರ್ಕ್ ಅಂತ. ಓರಾಂಗ್ ನ್ಯಾಷನಲ್ ಪಾರ್ಕ್ ನಿಮ್ಗೆ ಇಷ್ಟ ಕೇಳ್ತಾರೆ, ಮ್ಯಾಚ್ ದ ಫಾಲೋಯಿಂಗ್ ಇಟ್ಟಿರ್ತಾನೆ, ನ್ಯಾಷನಲ್ ಪಾರ್ಕ್ ಅವು ಸ್ಟೇಟ್ ಮ್ಯಾಚ್ ಮಾಡಿರಿ ಅಂತೇಳಿ. ಇಲ್ಲ ತಂದ್ರೆ ಏನು ಕೇಳ್ತಾನೆ, ಸರ್ಟನ್ ಸ್ಟ್ಯಾಟಿಕ್ ಬಟ್ ನ್ಯೂಲಿ ಫಾರ್ಮ್ ಕೇಳ್ತಾನೆ. ಆ್ಯಂಡ್ ಅಗೇನ್ ಹೂ ಹ್ಯಾವ್ ದ ರೈಟ್ಸ್ ಅಂತೇಳಿ. ಅದರಲ್ಲಿ ನೋಡ್ಕೊಡಿ, ವೆರಿ ಇಂಪಾರ್ಟೆಂಟ್. ರೀಸೆಂಟ್ಲಿ ಅಸ್ಸಾಂದಲ್ಲಿ ಕರೆಂಟ್ ಅಫೇರ್ಸ್ ನೋಡ್ಕೊಡ್ರಿ, ರಾಯಮೋನಾ ದಿಹಿಂಗ್ ಪಟ್ಕೈ. ನಿಮಗಂಗ್ರೂ ಗೊತ್ತೈತಿ, ಕಾಜಿರಂಗ ಅಲ್ಲೇ ಐತ್ರಿ, ಮಾನಸ್ ಅಲ್ಲೇ ಐತಿ, ಇವೆಲ್ಲ ನಮ್ಗೆ ಗೊತ್ತಿರ್ತದೆ. ಬಟ್ ರೀಸೆಂಟ್ಲಿ ನ್ಯೂಸಲ್ಲಿ ನೋಡ್ಕೊಡ್ರಿ, ರಾಜೀವ್ ಗಾಂಧಿ ಓರಾಂಗ್ ನ್ಯಾಷನಲ್ ಪಾರ್ಕ್ ಅಂತಿತ್ತು, ಅದನ್ನು ರೀನೇಮ್ ಮಾಡಿಕೊಂಡು ಬೆಸ್ಟ್ ಓರಾಂಗ್ ಮಾಡ್ಯಾರ. ಯು ಮೇ ಹ್ಯಾವ್ ದೆನ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಸೊ ಪ್ಲೀಸ್ ಇವನ್ನೆಲ್ಲ ನೆನ್ಪಿಟ್ಕೊಡ್ರಿ. ಸರ್ಟನ್ ಸ್ಟ್ಯಾಟಿಕ್ ನೋಡ್ಕೊಡ್ರಿ, ಸರ್ಟನ್ ಸ್ಟ್ಯಾಟಿಕ್. So please remember, Madhya Pradesh and Andaman Nicobar have the highest national parks in India ಅಂತೈತಿ. highest national park ಎಲ್ಲಿದ್ರಿ, KS
2020 ಕ್ವಶನ್ ಪೇಪರ್ ನೋಡ್ಕೊಡ್ವಿ. ಯಾವ ಡೈರೆಕ್ಟ್ ಕ್ವಶನ್ ಏನಪ್ಪ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾವ್ ದ ಹೈಯೆಸ್ಟ್ ನಂಬರ್ ಆಫ್ ನ್ಯಾಷನಲ್ ಪಾರ್ಕ್ ಹೇಳಿದ್ರೆ ಕೆಳಗಿನ ಯಾವುದು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳು ಹೊಂದಿದೆ ಅಂದಾಗ ಅಲ್ಲಿ ಅಂಡಮಾನ್ ಏನಪ್ಪ ಮಧ್ಯಪ್ರದೇಶ ಇರಲಿಲ್ಲ ರೀ ಆಪ್ಷನ್ ಒಳಗೆ. ಅಂಡಮಾನ್ ನಿಕೋಬಾರ್ ಇತ್ತು, ಅಸ್ಸಾಂ ಇತ್ತು, ಉತ್ತರಾಖಂಡ್, ಮಹಾರಾಷ್ಟ್ರ ಇತ್ತು. ಅವಾಗ ಎಲ್ಲರೂ ಏನು ಮಾಡ್ಯಾರ ಗೊತ್ತ್ರಿ, ಅಸ್ಸಾಂ ಹಾಕಿ ಬಂದಾರ. ಕ್ವಶನಲ್ಲಿ ಅವ ಏನು ಕೇಳಲ್ಲ, ರಾಜ್ಯ ಅಂತಲೂ ಕೇಳಲ್ಲ, ಕೇಂದ್ರಾಡಳಿತ ಅಂತ ಕೇಳಲ್ಲ. ದಟ್ಸ್ ಹಿ ಸೆಡ್ ದಟ್ ಕೆಳಗಿನ ಯಾವುದರಲ್ಲಿ ರಾಷ್ಟ್ರೀಯ ಉದ್ಯಾನ ಜಾಸ್ತಿ ಅದಂತೆ. So please remember, in India, Madhya Pradesh is also having 9 and Andaman is also having 9. So means ಎರಡೂದ್ರಲ್ಲಿ ಏನಪ್ಪ 9 ಅದಾವ. ಪ್ಲೀಸ್ ರಿಮೆಂಬರ್ ದ ಕ್ವಶನ್ ಕಂಟಿನ್ಯೂ. ಕೇಂದ್ರಾಡಳಿತ ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಟನಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ಅಂಡಮಾನ್ ನಿಕೋಬಾರ್. ಇಫ್ ದ MP ಮೀನ್ಸ್ MP ಕೂಡ ಆಪ್ಷನ್ ಇದೆ. ಇಫ್ ದ ಕ್ವಶನಲ್ಲಿ ನೋಡ್ಕೊಡ್ರಿ ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳು ಅಂದಾಗ ಅಂಡಮಾನ್ ನಿಕೋಬಾರ್ ಆಪ್ಷನಲ್ಲಿ ಇದ್ದರೂ ಕೂಡ ಯು ಹ್ಯಾವ್ ಟು ಚೂಸ್ ಏನಪ್ಪ ಅಂದ್ರೆ MP ಬಿಕಾಸ್ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ. ಇಫ್ ದ ಕ್ವಶನ್ ಕಂಟೇನ್ ಸ್ಟೇಟ್ ಆರ್ UT ಅಂತಿತ್ತಂತ ತಿಳ್ಕೊಡ್ರಿ, ಹ್ಯಾವ್ ಟು ಗೋ ಏನಪ್ಪ ಎರಡೂ ಸರಿಯಾಗಿ ಉತ್ತರ. ಇಫ್ ದ ಕ್ವಶನ್ ಕರೆಕ್ಟ್ ನೋಡ್ಕೊ ಬರೀ ಸ್ಟೇಟ್ ಅಂತ ತಿಳ್ಕೊಡ್ರಿ, ಇಲ್ಲಿ MP ಹೋರಿ ಬರೀ UT ಇತ್ತಂತ ಯು ಕ್ಯಾನ್ ಗೋ ಫಾರ್ ಅಂಡಮಾನ್ ನಿಕೋಬಾರ್. ಪ್ಲೀಸ್ ರಿಮೆಂಬರ್ ದಿ ಸ್ಟ್ಯಾಟಿಕ್ ಪಾರ್ಟ್. ಕ್ವಶನಲ್ಲಿ ನೋಡ್ಕೊಡ್ರಿ, ಕ್ವಶನ್ ಇದೇ ವರ್ಷ ಮೀನ್ಸ್ ಲಾಸ್ಟ್ ಇಯರ್ KS 2020 ಆಗಸ್ಟಲ್ಲಿ ಹೆಂಗೆ ಡಿರೈವ್ ಮಾಡಿ ಅನ್ಕೊಡಿ ಕೆಳಗಿನ ಯಾವುದ್ರಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳೈತಿ. ಅಂಡಮಾನ್ ನಿಕೋಬಾರ್ ಇಲ್ಲರಿ ಆಪ್ಷನಲ್ಲಿ, ಸಾರಿ ಏನಪ್ಪ ಮಧ್ಯಪ್ರದೇಶ ಇಲ್ಲ. ಆದರೆ ಕ್ವಶನಲ್ಲಿ ನೋಡ್ಕೊಡ್ರಿ ಅಸ್ಸಾಂ ಇತ್ತು, ಉತ್ತರಾಖಂಡ್ ಇತ್ತು, ಮಹಾರಾಷ್ಟ್ರ ಇತ್ತು ಆ್ಯಂಡ್ ಅಂಡಮಾನ್ ನಿಕೋಬಾರ್ ಇತ್ತು. ಲಾಟ್ಸ್ ಆಫ್ ದ ಸ್ಟೂಡೆಂಟ್ ಅಸ್ಸಾಮ್ಗೆ ಹೋದ್ರಿ, ಅಸ್ಸಾಂ ಅಂತ ಚೂಸ್ ಮಾಡಿಕೊಡ್ರಿ. ಆದರೆ ಅವ ಎಲ್ಲಿ ಮೆನ್ಷನ್ ಮಾಡಿಲ್ಲ ರಾಜ್ಯ ಕೇಂದ್ರಾಡಳಿತ ಅಂತೇಳಿ. ಸೊ ದ್ಯಾಟ್ಸ್ ವೈ ಬೋತ್ ಮಧ್ಯಪ್ರದೇಶ ಆ್ಯಂಡ್ ಅಂಡಮಾನ್ ನಿಕೋಬಾರ್ ಹ್ಯಾವ್ ದ ಟೋಟಲಿ 9 ನ್ಯಾಷನಲ್ ಪಾರ್ಕ್ ಅದಾವ್ರಿ. ಈ ಮಧ್ಯಪ್ರದೇಶ 9ನಲ್ಲಿ ಏನು ನೆನ್ಪಿಟ್ಕೋಬೇಕು ನೀವು, ಪನ್ನಾ ನ್ಯಾಷನಲ್ ಪಾರ್ಕ್ ಏನೈತ್ರಿ, ಬಿಕಾಸ್ ಪನ್ನಾ ನ್ಯಾಷನಲ್ ಪಾರ್ಕ್ ಎದಕ್ಕೆ ಸಂಬಂಧಿತ್ತು, ಒಂದು ಯುನೆಸ್ಕೋ ಮ್ಯಾಬ್ ಅಡಿಯಲ್ಲಿ ಮ್ಯಾಬ್ 1971 ಪ್ರೋಗ್ರಾಮ್ನಾಗ ಇದನ್ನೇನು ಮಾಡಿರಿ ಇಂಡಿಯಾದಿಂದ 12th ಬಯೋಸ್ಫಿಯರ್ ಅಂತ ಚೂಸ್ ಮಾಡ್ಯಾರ. ಒಂದು ಕರೆಂಟ್ ಅಫೇರ್ಸ್ ನೆಕ್ಸ್ಟ್ ನೋಡ್ಕೊಡ್ರಿ ಬಿಕಾಸ್ ಆಫ್ ದ ಡೈಮಂಡ್ ಮೈನಿಂಗ್ ಅಲ್ಲಿ ನೋಡ್ಕೊಡ್ರಿ ಅಲ್ಲೇನಪ್ಪ ಡೈಮಂಡ್ ಮೈನಿಂಗ್ ಮಾಡ್ಬೇಕಂತ ಪರ್ಮಿಷನ್ ಕೊಡತ್ರಿ, ಇದು ನಿಯರ್ ಬೈ ಅಂತಂದ್ರೆ ಇದು ಥ್ರೆಟ್ ಆಗುತ್ತೆ ಅಂತೇಳಿ ನ್ಯೂಸ್ ಪೇಪರ್ಲಿ ಭಾಳ ಐತ್ರಿ ಪನ್ನಾ ಅನ್ನೋದು. ಸೊ ಹೀಗಾಗಿ ನ್ಯೂಸ್ ಪೇಪರ್ ನೋಡ್ಕೊ ಪನ್ನಾ ಅಂತಿತ್ತು. ನೆಕ್ಸ್ಟ್ ನೋಡ್ಕೊಡ್ರಿ ಸಾತ್ಪುರ ನ್ಯಾಷನಲ್ ಪಾರ್ಕ್ ನ್ಯೂಸಲ್ಲಿ ಐತಿ, ಯಾಕಂದ್ರೆ ಅರ್ತ್ ಇರೋ ಸೊನ್ನೆಲ್ಲಿ ಸಾತ್ಪುರ ಐತ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ ಕೇನ್ ನ್ಯಾಷನಲ್ ಪಾರ್ಕ್ ಐತಿ ಬಿಕಾಸ್ ಆಫ್ ದ ರಿವರ್ ಲಿಂಕಿಂಗ್, ಕೇನ್ ಬಿಟ್ವಾ ರಿವರ್ ಲಿಂಕ್ ಮಾಡ್ತಾನೆ ಅಂತೇಳಿ. ನೆಕ್ಸ್ಟ್ ನೋಡ್ಕೊಡ್ರಿ ಬಾಂಧವ್ಗಢ್ ನ್ಯಾಷನಲ್ ಪಾರ್ಕ್. ಇಲ್ಲಿ ನೋಡ್ಕೊಂಡು ಮಧ್ಯಪ್ರದೇಶದಲ್ಲಿ 9ನಲ್ಲಿ ಯಾವ ನ್ಯೂಸಲ್ಲಿದೆ ಅವನ್ನಷ್ಟೇ ಬರ್ತೀನಿ. ಮೀನ್ಸ್ ಟೋಟಲಿ 9ಕ್ಕೆ 9 ಬ್ಯಾಟ್ ಹೊಡೆ ಅವಶ್ಯಕತೆ. ದ ನ್ಯಾಷನಲ್ ಪಾರ್ಕ್ ವಿಚ್ ಆರ್ ಇನ್ ನ್ಯೂಸ್, ಬಾಂಧವ್ಗಢ್ ನ್ಯಾಷನಲ್ ಪಾರ್ಕ್ ಇಸ್ ನ ನ್ಯೂಸ್ ಬಿಕಾಸ್ ಈ ಸೆಡ್ ದ್ಯಾಟ್ ಇಂಡಿಯಾಸ್ ಫಸ್ಟ್ ಎವರ್ ಏನಪ್ಪ ಅಂದ್ರೆ ಹಾಟ್ ಏರ್ ಬಲೂನ್ ಸಫಾರಿ ಎಲ್ಲಿ ಲಾಂಚ್ ಮಾಡಿದ್ರಿ, ಭಾರತದ ಮೊಟ್ಟ ಮೊದಲಾಗಿ ಟೂರಿಸಮ್ನ ಹೆಚ್ಚಿಗೆ ಮಾಡಬೇಕು ಕೋರ್ ವಲಯದಲ್ಲಿ. ಯಾಕಂದ್ರೆ ಅಲ್ಲಿ ಆ್ಯಕ್ಟಿವಿಟೀಸ್ ಪರ್ಮಿಷನ್ ಇಲ್ಲ, ಆದರೂ ಕೂಡ ಏನಪ್ಪ ಅಂದ್ರೆ ಆಕಾಶದಿಂದ ಏನು ಮಾಡೋದು ಟೂರಿಸಮ್ ಮಾಡಿಸೋದು. ಅದಕ್ಕೇನಂತಾರೆ ಹಾಟ್ ಏರ್ ಬಲೂನ್ ಸಫಾರಿ ಮೀನ್ಸ್ ಬಲೂನ್ಗಳ ಸಹಾಯದಿಂದ. ಈಗ ನೋಡ್ರಿ ಲಿಂಗ ಪಿಕ್ಚರ್ ಅಲ್ರಿ ರಜನಿಕಾಂತ್ ಲಿಂಗ ಪಿಕ್ಚರ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಯೂಸ್ ಮಾಡ್ತಾರಲ್ರಿ, ಅದಕ್ಕೆ ಹಾಟ್ ಏರ್ ಬಲೂನ್ ಅಂತಾರೆ. ಅದನ್ನು ತೊಗೊಂಡು ಏನಪ್ಪ ಟೂರಿಸಮ್ ಮಾಡ್ಬೇಕಂತ ಇಂಡಿಯಾದ ಫಸ್ಟ್ ಇಲ್ಲಿ ಮಾಡಿದ್ರಿ ಬಾಂಧವ್ಗಢ್ ಏನಪ್ಪ ಟೈಗರ್ ರಿಸರ್ವ್ ಮೀನ್ಸ್ ಟೈಗರ್ ರಿಸರ್ವ್. ಇಲ್ಲಿ ನೋಡ್ಕೊಡ್ರಿ ಬಂಡೀಪುರ ಅಂತ ತಗೊಂಡ್ರಿ, ಬಂಡೀಪುರ ನ್ಯಾಷನಲ್ ಪಾರ್ಕ್ ಐತೆ ಅಂತ ತಿಳ್ಕೊಡ್ರಿ. ಆ ನ್ಯಾಷನಲ್ ಪಾರ್ಕ್ ಅನ್ನೋದ್ರೆ ಕೋರ್ ಝೋನ್ ಎವ್ರಿಥಿಂಗ್ ಪ್ರೊಟೆಕ್ಟೆಡ್. ಆ ಕೋರ್ ಝೋನಲ್ಲಿ ಸರ್ಟನ್ ಏರಿಯಾದಲ್ಲಿ ಅಷ್ಟೇ ಟೈಗರ್ ಪಾಪ್ಯುಲೇಷನ್ ವರ್ಷಗಟ್ಟಲೆ ಇಲ್ಲ ಐತೆ ಅಂತ ತಿಳ್ಕೊಡ್ರಿ. ಇದನ್ನೇನು ಮಾಡ್ತಾರೆ ಬಂಡೀಪುರ ಟೈಗರ್ ರಿಸರ್ವ್ ಅಂತಾರೆ. ಅದೇ ಬಂಡೀಪುರದಲ್ಲಿ ಸರ್ಟನ್ ಏರಿಯಾದಲ್ಲಿ ಎಲಿಫೆಂಟ್ ವರ್ಷಗಟ್ಟಲೆ ಐತೆ ಅಂತ ತಿಳ್ಕೊಡ್ರಿ. ಇದನ್ನೇನು ಮಾಡ್ತಾರೆ ಬಂಡೀಪುರ ಎಲಿಫೆಂಟ್ ರಿಸರ್ವ್ ಮಾಡ್ತಾರೆ. ಅಂದಾಗ ಒಂದು ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಪೇಸಸ್ ಒಂದೇ ಸೈಡ್ ಇತ್ತಂತ ತಿಳ್ಕೊಡ್ರಿ. ಅದನ್ನೇನು ಮಾಡ್ತಾರೆ ದೇ ಆರ್ ಗೋನ್ ಟು ಡಿಕ್ಲೇರ್ಡ್ ಪರ್ಟಿಕ್ಯುಲರ್ ಸ್ಪೇಸಸ್ ಏನಪ್ಪ ರಿಸರ್ವ್ ಅಂತೇಳಿ ಮೀನ್ಸ್ ಟೈಗರ್ ರಿಸರ್ವ್ ನೋಡ್ಕೊಡ್ರಿ. ಇಂಡಿಯಾದಾಗ ಪ್ರೆಸೆಂಟ್ಲಿ ಏನಪ್ಪ 53 ಟೈಗರ್ ರಿಸರ್ವ್ಸ್ ಅದು ಬಿಕಾಸ್ 52 ಏನಪ್ಪ ಅಂದ್ರೆ ರಾಮ್ಗರ್ ವಿಷಧಾರಿ, ರಾಜಸ್ಥಾನದ 53rd ಏನಪ್ಪ ಅಂದಾಗ ರೀಸೆಂಟ್ಲಿ ಅನೌನ್ಸ್ ಮಾಡ್ಯಾರ. ಏನಪ್ಪ ಗುರು ಘಾಸಿದಾಸ್ ಏನಪ್ಪ ಟೈಗರ್ ರಿಸರ್ವ್ ಛತ್ತೀಸ್ಗಢ ಅಂತೇಳಿ. ಸೊ ಈಗ ನೋಡ್ಕೊಡ್ರಿ ಈ ಥರ ನ್ಯೂಸ್ ಪೇಪರ್ಲಿರೋ ಅಷ್ಟೇ ನೋಡ್ಕೊಡ್ರಿ, ಎಲ್ಲವನ್ನೂ ಮಗ್ಗಪ್ ಮಾಡೋಗಲ್ಲ. ಕರ್ನಾಟಕದಲ್ಲಿರುವ 5ನ ಸ್ವಲ್ಪ ನೀವು ನೋಡ್ಕೊಂಡವ್ರಿ. ಕರ್ನಾಟಕದಲ್ಲಿ 5 ಏನದವಲ್ಲ ಅವನು ಸ್ವಲ್ಪ ಸರಿಯಾಗಿ ನೋಡ್ಕೊಡೋರಿ. ಮೀನ್ಸ್ ದ ನ್ಯಾಷನಲ್ ಪಾರ್ಕ್ ವಿಚ್ ಆರ್ ಇನ್ ಅ ನ್ಯೂಸ್ ಅವನ್ನಷ್ಟೇ ನೋಡ್ಕೊಡ್ರಿ, ಉಳ್ಕಿದ್ದು ಯಾವ ನೋಡೋಕೋಬಿಡ್ರಿ. ಜಸ್ಟ್ ಹೆಂಗೆ ಮಾಡಿರಿ ನಿಮ್ಮ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಜಸ್ಟ್ ನೋಡ್ಕೊಡ್ರಿ ನ್ಯಾಷನಲ್ ಪಾರ್ಕ್ ಇನ್ ಅ ನ್ಯೂಸ್ 2021 ನೋಡಿರಿ, ಡೆಫಿನೆಟ್ಲಿ ಯು ಆರ್ ಗೋನ್ ಟು ಗೆಟ್. ಸೊ ಇಂಪಾರ್ಟೆಂಟ್ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇನೆ ನಾ. ಸೊ ಹೀಗಾಗಿ ನೋಡ್ಕೊಡ್ರಿ ಯಾವುದೇ ಒಂದು ಟಾಪಿಕ್ ಓದ್ಬೇಕಾದ್ರೆ ಫಸ್ಟ್ ಏನು ಮಾಡಿರಿ ಆ ಟಾಪಿಕ್ ಅರ್ಥ ಮಾಡ್ಕೊಡ್ರಿ. ಆಮೇಲೆ ಇಸ್ ದೇರ್ ಎನಿ laws regarding that particular area and how they are going to declare the particular location. Please remember national park ಅಲ್ಲಿ human activities settlement ಬಿಟ್ಟಿಲ್ರಿ.
ಇದು ವೈಲ್ಡ್ ಲೈಫ್ ಸೆಂಚುರಿ ಹುಮನ್ ಸೆಟಲ್ಮೆಂಟ್ ಬಿಟ್ಟಿಲ್ಲ, ಬಟ್ ಹುಮನ್ ಆ್ಯಕ್ಟಿವಿಟೀಸ್ನ ಬಿಟ್ಟಾರ. ಅದೇ ಬಯೋಸ್ಫಿಯರಲ್ಲಿ ಬೇರೆ ಹುಮನ್ ಸೆಟಲ್ಮೆಂಟ್ ಬಿಟ್ಟಾರ ಆ್ಯಂಡ್ ಹುಮನ್ ಆ್ಯಕ್ಟಿವಿಟೀಸ್ನ ಬಿಟ್ಟಿಲ್ಲ. ಸೊ ಇವೇ ಆಧಾರದ ಮೇಲೆ ಪರ್ಟಿಕ್ಯುಲರ್ ಲೊಕೇಶನ್ನ ಡಿಕ್ಲೇರ್ ಮಾಡ್ತಾರೆ, ರೈಟ್. ಸೊ ಐ ಹೋಪ್ ಇಲ್ಲಿ ನೋಡ್ಕೊಡ್ರಿ, ಇಷ್ಟಕ್ಕೆ ಸ್ಟಿಕ್ ಮಾಡ್ಕೊಳಕ್ಕೆ ಹೋಗ್ರಿ, ಜಸ್ಟ್ ನೋಡ್ಕೊಡ್ರಿ ಹಾವ ಕ್ಲಾರಿಫಿಕೇಶನ್. ಇಲ್ಲಪ್ಪ ನೀವು 1 year ಪೂರ್ತಿ ನ್ಯಾಷನಲ್ ಪಾರ್ಕ್ಸ್ ನ್ಯೂಸ್ನಾಗ ಇರಬೇಕಂತಾರೆ, ಲೆಟ್ ಮಿ ನೋ ಇನ್ ಅ ಕಮೆಂಟ್ ಬಾಕ್ಸ್. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಮೇಕ್ ದ ಸಪ್ರೇಟ್ ವಿಡಿಯೋ ಫಾರ್ ಏನಪ್ಪ ಅಂದ್ರೆ ನ್ಯಾಷನಲ್ ಪಾರ್ಕ್ ವಿಚಾರ ನ್ಯೂಸ್. ಟಾಪಿಕ್ ಮೇಲೆ ಕ್ವಶನ್ ಡಿರೈವ್ ಮಾಡ್ತಾರಂದ ವಾಟ್ ಆರ್ ದ ಟಾಪಿಕ್ಸ್ ಇಂಪಾರ್ಟೆಂಟ್ ಅದನ್ನು ಕವರ್ ಮಾಡಿಕೊಟ್ಟಿದ್ದೀನಿ. ಓಕೆ, ಸೊ ಪ್ಲೀಸ್ ಯಾರಾದರೂ ನೋಡ್ಕೊಡ್ರಿ ವಿಡಿಯೋ ಇನ್ಫಾರ್ಮೇಷನ್ ಲೈಕ್ ಆಗಿ, ಬಿಕಾಸ್ ಐ ಹ್ಯಾವ್ ಶೋನ್ ದ ಕ್ವಶನ್ ರೀಸೆಂಟಾಗಿ. ಇನ್ನೊಂದು ಸ್ಟಾಟಿಕ್ ಮಾಡಿ ನೋಡ್ಕೊಡಿ. ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ, ಸ್ಮಾಲೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಬೈ ಏರಿಯಾ ರೀ, ಬೈ ಏರಿಯಾ ನೋಡ್ಕೊಡ್ರಿ. ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಬೈ ಏರಿಯಾ ಅಂತಂದಾಗ ಹೆಮಿಸ್ ನ್ಯಾಷನಲ್ ಪಾರ್ಕ್ ವಿಚ್ ಇಸ್ ಲೊಕೇಟೆಡ್ ಇನ್ ಲಡಾಖ್ ಯೂನಿಯನ್ ಟೆರಿಟರಿ. ಪ್ಲೀಸ್ ರಿಮೆಂಬರ್ ಲಡಾಖ್ ಅನ್ನೋದು ಏನಪ್ಪ UT ಆಗೈತೆ ರೀ, ಲಡಾಖ್ ಯೂನಿಯನ್ ಟೆರಿಟರಿ. ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ನೋಡ್ಕೊಡ್ರಿ ಸೌತ್ ಬಟನ್ ವಿಚ್ ಇಸ್ ಲೊಕೇಟೆಡ್ ಇನ್ ಅಂಡಮಾನ್ ನಿಕೋಬಾರ್. UT ಅಂಡಮಾನ್ ನಿಕೋಬಾರ್ದಲ್ಲಿ ಸೌತ್ ಬಟನ್ ಅಂತ ಆಗೈತೆ ರೀ. ಸೊ ಮೀನ್ಸ್ ಸರ್ಟನ್ ಸ್ಟಾಟಿಕ್ ಪಾರ್ಟ್, ರೈಟ್. ಇಲ್ಲಿ ನೋಡ್ಕೊಡ್ರಿ. ಸೊ ಹೀಗಾಗಿ ನೋಡ್ಕೊಡ್ರಿ, ಓದಬೇಕಾದ್ರೆ ಸ್ವಲ್ಪ ಟಾಪಿಕ್ ತಿಳ್ಕೊಡ್ರಿ. ಒನ್ಸ್ ವಿ ನೋ ದ ಟಾಪಿಕ್ ಅನ್ಪ ವಿ ಕ್ಯಾನ್ ಮಗ್ ಅಪ್ ಎವ್ರಿಥಿಂಗ್. ಐ ಹೋಪ್ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತೇಳಿ ಅನ್ಕೊತೀನಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಏನಪ್ಪ ಅಂದ್ರೆ ಸೆಲ್ಫ್ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡ್ಕೊಂಡು ಅಡಗೇನ್. ಸೊ ಏನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಟ್ರೈ ಟು ಮೆನ್ಷನ್, ಓಕೆ, ಬಿಕಾಸ್ ನಿಮ್ಮ ಫೀಡ್ಬ್ಯಾಕ್ ಏನೈತೆ ಡೆಫಿನೆಟ್ಲಿ ವಿ ವಿಲ್ ಎಕ್ಸೆಪ್ಟ್. ಓಕೆ, ನಾವು ಎಕ್ಸೆಪ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ಏನಪ್ಪ ಅಂದ್ರೆ ಮೂವ್ ಆಗ್ತೀವಿ ಅಂತೇಳಿ. ಐ ಹೋಪ್ ಇನ್ಫಾರ್ಮೇಷನ್ ಇಷ್ಟ ಆಗಿರ್ಬೋದು. ಓಕೆ, ಸೊ ನೆಕ್ಸ್ಟ್ ಸೀರೀಸ್ ಮೀನ್ಸ್ ನೆಕ್ಸ್ಟ್ ವಿಡಿಯೋ ತನ ಏನಪ್ಪ ಅಂದ್ರೆ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಏನಪ್ಪ ಎಕನಾಮಿಕ್ಸ್. ಓಕೆ, ಎಕನಾಮಿಕ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ easy subject. We will discuss about the economic subject in the next video. Till that, prepare well. Okay, have a nice day guys. Thank you.